ಏನಾಯಿತು, ಒಂಥರ ಅವ್ರಿಗೆ ಹಾರ್ಟಲ್ಲಿ ತುಂಬ ಸಂತೋಷ ಬಂತು. ಯಾಕಂದರೆ ಅವ್ರಿಗೆ ಕಂಪನಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಸಿಕ್ಕಾಪಟ್ಟೆ ಅವ್ರಿಗೆ ಏನು ಸಮಸ್ಯೆಗಳು ಕಂಪ್ನಿನಲ್ಲಿ. ವರ್ಕರ್ಸು ಪ್ರಾಬ್ಲಮ್ಮು, ಇನ್ವೆಸ್ಟ್‌ಮೆಂಟ್ ಪ್ರಾಬ್ಲಮ್ಮು, ಮತ್ತು ಪ್ರಾಫಿಟು ಗ್ರೋತ್ ನೋಡಬೇಕಲ್ವ ಕಂಪ್ನಿನಲ್ಲಿ. ಎವ್ರಿ ಇಯರ್ ದೇ ಹ್ಯಾವ್ ಟು ಸಿ ದ ಗ್ರೋತ್. ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಸ್ವಲ್ಪ ಎಲ್ಲ ಇಂಬ್ಯಾಲೆನ್ಸ್ ಆಗಿದೆ, ಡೆಫಿಸಿಟ್ ಆಗಿದೆ. ಇದೆಲ್ಲ ನೋಡ್ಕೊಂಡು ಏನು ಮಾಡಿದ್ರು ಅಂದರೆ, ಯೋ ಐ ನೀಡ್ ಸಮ್ ರಿಲ್ಯಾಕ್ಸೇಷನ್ ಅಂತ ಆವಾಗ ಅವ್ರಿಗೆ ಗೊತ್ತಾಯಿತು. ಸೊ ಆವಾಗ ರಿಲ್ಯಾಕ್ಸೇಷನ್ ಮಾಡಿಕೊಂಡು ಶುರು ಮಾಡ್ಕೊಂಡ್ರು, ಬರೋಕ್ಕೆ ಶುರು ಮಾಡಿಕೊಂಡ್ರು. ಹಾಗೆ ಎವ್ರಿ ವೀಕು ವೈಫ್ ಜೊತೆ ಅವರು ಕೂತ್ಕೊಂಡು ಸ್ವಲ್ಪ ಸರ್ವೀಸು ಮಾಡೋಕ್ಕೆ ಶುರು ಮಾಡಿದ್ರು. ಇದ್ರ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಹೋಗೋದು, ಮತ್ತು ಬುಕ್ಸು ಡಿಸ್ಟ್ರಿಬ್ಯೂಷನ್ ಮಾಡೋದು, ಬುಕ್ಸ್ ಕೌಂಟ್ರಲ್ಲಿ ಕೂತ್ಕೊಳ್ಳೋದು, ಈ ಥರ ಮಾಡ್ತಾ ಒನ್ ಫೈನ್ ಡೇ ಹಿ ಹಸ್ ಟೇಕನ್ ಅಪ್ ದ ಬೀಟ್ಸ್. ಸೊ ಎಷ್ಟೋ ವರ್ಷಗಳು ಅವರು ತಗೊಂಡಿಲ್ಲ. ಆಮೇಲೆ ಹಿ ಹಸ್ ಟೇಕನ್ ಅಪ್ ದ ಬೀಟ್ಸ್ ಅಂಡ್ ಸ್ಟಾರ್ಟೆಡ್ ಚಾಂಟಿಂಗ್ ದಿ ಹೋಲಿ ನೇಮ್ಸ್ ಆಫ್ ದ ಲಾರ್ಡ್. ಆವತ್ತಿನ ದಿನ ಅವ್ರಿಗೆ ಏನೋ ಹಿ ಫೆಲ್ಟ್ ಸಮಥಿಂಗ್ ವಿಚ್ ಐ ಹ್ಯಾವ್ ನಾಟ್ ಅಚೀವ್ಡ್ ಇನ್ ಮೈ ಲೈಫ್. ಎವರ್ ಇನ್ ಮೈ ಲೈಫ್ ಐ ಹ್ಯಾವ್ ನಾಟ್ ಅಚೀವ್ಡ್ ಲೈಕ್ ದಿಸ್ ಅಂತ ಅವ್ರಿಗೆ ಒಂದು ಎಲ್ಲಿಲ್ದಿರ ಬ್ಲಿಸ್ಫುಲ್ನೆಸ್, ಆ ಒಂದು ಎಕ್ಸೈಟ್ಮೆಂಟ್ ಇತ್ತು ಅವ್ರಿಗೆ. ಏನಾಗುತ್ತೆ ಅಂತ. ಇಷ್ಟೊಂದು ಜನ ಇದು ಮಾಲೆ ತಗೊಂಡು ಜಪ ಮಾಡ್ತಾ ಇರಲ್ಲ, ಅಂಥದ್ದು ಏನಿದೆ ಅಂತ ಒಂದು ಈ ಹ್ಯಾಡ್ ದಟ್ ಕ್ಯೂರಿಯಾಸಿಟಿ ಆಲ್ಸೋ ಆ್ಯಂಡ್ ಈಗರ್ನೆಸ್. ಏನಿದ್ರ ರಿಸಲ್ಟ್ ಏನು ಅಂತ, ಎಂಡ್ ರಿಸಲ್ಟ್ ಏನಂತ. ಆಮೇಲೆ ಮಾಡ್ತಾ ಅವ್ರಿಗೆ ಇನ್ನೊಂದು ಏನಾಯಿತು ಅಂದರೆ, ಇಲ್ಲಿ ಸ್ಪಿರಿಚುವಲ್ ಆಗಿ ಅವರು ಎಷ್ಟೊಂದು ಪಾರ್ಟಿಸಿಪೇಷನ್ ಮಾಡ್ತಾ ಹಿ ವಾಸ್ ವೆರಿ ಈಸಿಲಿ ಏಬಲ್ ಟು ಟ್ಯಾಕಲ್ ದಿಸ್ ಇಶ್ಯೂಸ್ ಇನ್ ಹಿಸ್ ಕಂಪ್ನಿನಲ್ಲಿ ತುಂಬ ಸರಳವಾಗಿ ಎಲ್ಲ ಇಶ್ಯೂಸು ಟ್ಯಾಕಲ್ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ರು. ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಯಾವ ಥರ ಎಲ್ಲಿ ಡೆಸಿಷನ್ ಮೇಕಿಂಗ್ ಅಷ್ಟೊಂದು ಶಾರ್ಪ್ ಆಗಿದೆ, ತುಂಬ ಇಂಟೆಲಿಜೆಂಟಾಗಿ ಡೆಸಿಷನ್ ಮೇಕಿಂಗ್ ಮಾಡ್ತಾ ಇದ್ದಾರೆ. ಫ್ರಮ್ ವ್ಯಾರ್ ಇಟ್ ಈಸ್ ಕಮಿಂಗ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಬಿಕಾಸ್ ಕೃಷ್ಣ ಸೇಸ್ ಅನನ್ಯಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಭಿ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. If you constantly chant my holy names, remember me always, and relish my pastimes, the mellows, the sweet mellows of my pastimes, who relishes all these things, definitely I give them, I protect them, and I provide them what they are not having. ಸೊ ಅಲ್ಲಿ ನಾವು ಏನು ಅರ್ಥ ಮಾಡ್ಕೊಬೇಕಂದ್ರೆ, ಕಾನ್ಸ್ಟೆಂಟ್ಲಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಡಿವೋಷನಲ್ ಸರ್ವಿಸ್. ಎನಿಥಿಂಗ್ ವಿಚ್ ಹಸ್ ಡನ್ ಕಾನ್ಸ್ಟೆಂಟ್ಲಿ ವಿತೌಟ್ ಎನಿ ಬ್ರೇಕ್, ಸೊ ವಿತೌಟ್ ಎನಿ ರಿಲ್ಯಾಕ್ಸೇಷನ್, ವಿತೌಟ್ ಎನಿ ಮೋಟಿವೇಶನ್, ಅದು ಆ ಥರ ಈ ಥರ ಕಾನ್ಸ್ಟೆಂಟು ಟಚ್ಚು ಇಲ್ಲದ್ರೆ ಕಂಟಿನ್ಯೂಟಿ ಇಲ್ಲಾಂದರೆ ಯಾವೊಂದು ಇದು ವಿದ್ಯೆನೂ ನಾವು ಕಲಿಯೋಕ್ಕಾಗೋದಿಲ್ಲ. ಅದಕ್ಕೆ ವಿ ನೀಡ್ ಸಮ್ we have to put some efforts, we have to put some little interest. So adho shraddha ಅಂತ ಹೇಳ್ತಾರೆ. There are 9 types of devotional service: adho shraddha, sadhu sangha, bhajana kriya, anartha nivrutti, ನಿಷ್ಠಾ, ಆಸಕ್ತಿ, ರುಚಿ, ಭಾವ, ಪ್ರೇಮ ಅಂತ. ಅದರಲ್ಲಿ ಫಸ್ಟ್ ಸ್ಟೆಪ್ ಬಂದು adho shraddha. ದಟ್ ಮೀನ್ಸ್ ವೆರಿ ಲಿಟಲ್ ಮಸ್ಟರ್ಡ್ ಸೈಜ್ ಆಫ್ ಫೇತ್ ಇನ್ ದ ಲಾರ್ಡ್. ಆ ಒಂದು ಫೇತ್ ಇದ್ದರೆ ಸಾಕು, ಅವರ್ ಫ್ಯಾಮಿಲಿ ವಿಲ್ ಗ್ರೋ ಲೈಕ್ ಎನಿಥಿಂಗ್. ಆ್ಯಂಡ್ ವಿ ವಿಲ್ ಗೆಟ್ ಏನು ಹೇಳೋದಂದರೆ, ಶಾಂತಿ ಅಂತ ಎಲ್ಲರೂ ಹುಡುಕ್ತಾ ಇರ್ತಾರೆ. ಬಟ್ ವಿ ಹ್ಯಾವ್ ಶಾಂತಿ ಇನ್ ಲಾರ್ಡ್ಸ್ ಟೀಚಿಂಗ್ಸ್ ಇಟ್ ಸೆಲ್ಫ್, ಇನ್ ಸತ್ಸಂಗ ಇಟ್ ಸೆಲ್ಫ್ ವಿ ಹ್ಯಾವ್ ಶಾಂತಿ. ಆ ಶಾಂತಿ ಅನ್ನೋದು ಎಲ್ಲಿ ಸಿಗುತ್ತೆ ಅಂದರೆ, ವೆನ್ ವಿ ಆರ್ ಫ್ರೀ ಫ್ರಮ್ ಸೆನ್ಸ್ ಗ್ರಾಟಿಫಿಕೇಷನ್, ವೆನ್ ವಿ ಆರ್ ಫ್ರೀ ಫ್ರಮ್ ಡಿಸೈರ್ಸ್, ವೆನ್ ವಿ ಆರ್ ಫ್ರೀ ಫ್ರಮ್ ಫಾಲ್ಸ್ ಇಗೋ, ಆ್ಯಂಡ್ ವೆನ್ ವಿ ಆರ್ ಫ್ರೀ ಫ್ರಮ್ ಪ್ರೊಸೆಸಿವ್ನೆಸ್. ಇಂದ್ರಿಯ ಭೋಗದಿಂದ ಮತ್ತು ನಾನು ಯಜಮಾನ, ನಾನು ಒಡೆಯ ಅನ್ನೋದಿಂದ, ಮತ್ತು ಕೆಟ್ಟ ಅಹಂಕಾರ, ಫಾಲ್ಸಿಗೋ, ಈ ಒಂದು 4 ಬಿಟ್ಟರೆ ನಮಗೆ ಶಾಂತಿ ಸಿಗುತ್ತೆ ಅಂತ ಆಫ್ಟರ್ ದ ಕ್ಲಾಸ್ ನೀವು ರೆಫರ್ ಮಾಡಿದ್ರೆ ಭಗವದ್ಗೀತಾ 2ನೇ ಅಧ್ಯಾಯ ಮತ್ತು 71ನೇ ಶ್ಲೋಕ, ಅಲ್ಲಿ ಶಾಂತಿ ಹೇಗೆ ಸಿಗುತ್ತೆ, ಭಗವಂತ ಹತ್ರ ಹೇಗೆ ಹೋಗ್ಬೋದು ಅಂತ ಅದರಲ್ಲಿ ತುಂಬ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಜಸ್ಟ್ ಎ ಸ್ಮಾಲ್ ಇನ್ಫಾರ್ಮೇಷನ್ ವೈ ಯು ಹ್ಯಾವ್ ಟು ಚಾಂಟ್, ಬಿಕಾಸ್ ಇಟ್ ಈಸ್ ಎ ಯುಗ ಧರ್ಮ. ಕಲಿಯುಗದಲ್ಲಿ ಬೇರೆ ಏನು ಇದು ಯಾವುದೇ ಭಕ್ತಿ ಸೇವೆ ನೀವು ಮಾಡದೇ ಇದ್ರೂ ಪರವಾಗಿಲ್ಲ. ಇಫ್ ಯು ಡೋಂಟ್ ಗೋ ಟು ತೀರ್ಥಯಾತ್ರಾಸ್ ಇಟ್ ಈಸ್ ಓಕೆ, ಇಫ್ ಯು ಡೋಂಟ್ ಡೂ ಎನಿ ಆರಾಧನಾ ಇಟ್ ಈಸ್ ಓಕೆ, ಆ್ಯಂಡ್ ವಾಟ್ ಎವರ್ ಟೈಪ್ಸ್ ಆಫ್ ಡಿವೋಷನಲ್ ಸರ್ವಿಸ್, ಇಫ್ ಯು ಹ್ಯಾವ್ ನಾಟ್ ಡನ್ ಇಟ್, ಬಟ್ ಯು ಹ್ಯಾವ್ ಟೇಕನ್ ಅಪ್ ದ ಚಾಂಟಿಂಗ್, ಮೀನ್ಸ್ ದೆನ್ ಯು ಹ್ಯಾವ್ ಡನ್ ಎವ್ರಿಥಿಂಗ್. ದಟ್ ಈಸ್ ಈಕ್ವಲ್ ಟು ಎವ್ರಿಥಿಂಗ್. ದ ಚಾಂಟಿಂಗ್ ಆಫ್ ದ ಹೋಲಿ ನೇಮ್ಸ್ ಈಸ್ ಈಕ್ವಲ್ ಟು ಆಲ್ ಟೈಪ್ಸ್ ಆಫ್ ಸರ್ವಿಸಸ್, ಬಿಕಾಸ್
whatever the other services we have, all those services we do because we render all those services because to improve the quality of chanting. While chanting, the quality of chanting should be proper, appropriate, and perfect. That is why we do all these services. Why we do all the different types of service? Only we can have taken up the chanting, no. But our mind is so obstinate, our mind is so wavering. ನಮ್ಮ ಮನಸ್ಸು ತುಂಬ ಚಂಚಲವಾದದ್ದು. ಒಂದು ಸೆಕೆಂಡುಗೆ 420 ಯೋಚನೆಗಳು ಬರುತ್ತಂತೆ, ಅಕಾರ್ಡಿಂಗ್ ಟು ದ ಸೈಂಟಿಸ್ಟು. ಅಕಾರ್ಡಿಂಗ್ ಅಮೇರಿಕನ್ ಸೈಂಟಿಸ್ಟ್ ಒಬ್ರು ಕಂಡುಹಿಡಿದ್ದಾರೆ, ಒಂದು ಸೆಕೆಂಡ್ಗೆ 430 ಯೋಚನೆಗಳು ಬರ್ತಂತೆ ಮೈಂಡಲ್ಲಿ. ಸೊ ಈ ಥರ ಇರುವಾಗ ಯಾವಾಗಲೂ ನಮ್ಮ ಇದನ್ನು ನಾವು ಚಾಂಟಿಂಗಲ್ಲೇ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಚಾಂಟಿಂಗ್ ಮಾಡ್ತಾ ಮಾಡ್ತಾ ವಿ ವಿಲ್ ಗೆಟ್ ಮೊನಾಟನಸ್, ಡಿಸ್ಇಂಟ್ರೆಸ್ಟೆಡ್. ಏನಪ್ಪ ಯಾವಾಗಲೂ ಮಾಡ್ತಾ ಇರ್ತೀರಲ್ಲಪ್ಪ ಅಂತ ಒಂದು ಇದು ನಮ್ಮಲ್ಲೇ ಒಂದು ಇದಿರುತ್ತೆ. ಏನಂದರೆ ಇಂಟ್ರೆಸ್ಟ್ ನಮ್ಮ ಹತ್ರ ಹೊಟ್ಟೋಗ್ಬಿಡುತ್ತೆ. ವಿ ಲ್ಯಾಕ್ ಆಫ್ ಇಂಟ್ರೆಸ್ಟ್. ಅದಕ್ಕೆ ಪ್ರಭುಪಾದ್ ಏನು ಮಾಡಿದ್ರು ಅಂದರೆ, ಎಸ್ ಅಡಾಪ್ಟೆಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಾಟಜೀಸ್ ಫಾರ್ ದಿಸ್. ಅದಕ್ಕೆ ಏನು ಮಾಡಿದ್ರು ಅಂದರೆ ಭಗವಂತ ಆ ಕೃಷ್ಣನಲ್ಲಿ ಯಾವಾಗಲೂ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಡಿ ವರ್ಷಿಪ್ ಮಾಡೋದು, ನೈವೇದ್ಯ ಮಾಡೋದು, ಆರತಿ ಮಾಡೋದು, ಪೂಜೆ ಮಾಡೋದು, ಬೇರೆ ಸಂಸ್ಕಾರಸ್ ಮಾಡೋದು, ಮತ್ತು ದೇವಸ್ಥಾನಕ್ಕೆ ಹೋಗೋದು, ಭಗವಂತನಿಗೆ ದೀಪ ಹಚ್ಚಿ ಒಂದು 10 ನಿಮಿಷ ಕೀರ್ತನೆ ಮಾಡೋದು, ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ 24 hours we cannot chant. That is a problem. Those times acharyas were used to chant 64 rounds every day. 64 round, it takes almost 8 hours per day. Most of the time they will be spending in chanting. But we in Kali Yuga, we are very lazy in nature. Almost all. If you read first canto Srimad Bhagavatam 10th first chapter 10th sloka, ಅದರಲ್ಲಿ ಸುಖಮುನಿ ಹೇಳ್ತಾರೆ, ಮಂದ ಸುಮಂದ ಮತಯೋ ಮಂದ ಭಾಗ್ಯ ಉಪಹೃತ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಆಲ್ 99% ಆಫ್ ಕಲಿಯುಗ ಪೀಪಲ್ ಆರ್ ವೆರಿ ಲೇಜಿ ಆ್ಯಂಡ್ ವಿ ಹ್ಯಾವ್ ವೆರಿ ಲೆಸ್ ಇಂಟೆಲಿಜೆನ್ಸ್. 99.9%. Not like Satyuga people. Kaliyuga people are, but we have a very good golden opportunity. Only if we take up the service of chanting. So if you take the shelter of chanting, ನಾಮಾಶ್ರಯ ಅಂತ ಹೇಳ್ತಾರೆ. ಆ ನಾಮದಲ್ಲಿ ಸಿ ಅವರ್ ಗುರು ಮಹಾರಾಜ್, he was in Dallas. From Calcutta he went to Dallas. There he was very sick. He was admitted to the hospital and he was in ICU for 26 days. Different types of treatment doctors have given, but still the vitals were not stable. And in that moment also our Guru Maharaj is chanting with the clickers, because he cannot hold the beats. He doesn't have that strength. So kidney transplant ಆಗಿದೆ, liver transplant ಆಗಿದೆ, ಮತ್ತು ಎಷ್ಟು ಬಾಡಿನಲ್ಲಿ ಎಷ್ಟು ಪಾರ್ಟ್ಸ್ ಇದೆಯೋ ಎಲ್ಲ ಪಾರ್ಟ್ಸು ಡ್ಯಾಮೇಜ್ ಆಗಿಬಿಟ್ಟಿದೆ. But still he is chanting the holy names of the Lord, and the devotees are reading Namamruta. There is one beautiful marvelous book is there called Namamruta. ಆ ನಾಮಾಮೃತ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫ್ರೆಂಟ್ ಪಾಯಿಂಟ್ಸ್ ಆ್ಯಂಡ್ ಡಿಫ್ರೆಂಟ್ ಸೋರ್ಸ್ ಫ್ರಮ್ ಡಿಫ್ರೆಂಟ್ ಸ್ಕ್ರಿಪ್ಚರ್ಸ್, ಅದರಲ್ಲಿ ಏನೇನೆಲ್ಲ ನಾಮದ ಬಗ್ಗೆ ಹೇಳಿದ್ದಾರೆ ಅನ್ನೋದನ್ನು ಆ ಬುಕ್ಕಲ್ಲಿ ಒಂದು ಕಂಪೈಲ್ ಮಾಡಿ ಬರೆದಿದ್ದಾರೆ. ಪ್ರಭುಪಾದ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದರಿಂದ ಓದ್ತಾನೆ ಇದ್ದಾರೆ, ಗುರು ಮಹಾರಾಜ್ ಕೇಳ್ತಾನೆ ಇದ್ದಾರೆ. ಅದಾದಮೇಲೆ ಎಲ್ಲ ಡಿವೋಟೀಸ್ ಬಗ್ಗೆನೂ ಕೇಳ್ತಾ ಇದ್ದಾರೆ. ಸೊ ದಿ ಎಂಟೈರ್ ವರ್ಲ್ಡ್, ದ ಡಿವೋಟಿ ಸರ್ಕಲ್ ಎಲ್ಲರೂ ಪ್ರೇ ಮಾಡ್ತಾನೆ ಇದ್ದಾರೆ ಗುರು ಮಹಾರಾಜ್ಗೋಸ್ಕರ. Some other doctors said it is very impossible to bring him back to the normal position ಅಂತ ಹೇಳ್ಬಿಟ್ರು. But after their serious prayers of devotees, his disciples and other devotees also, all around the world ಈ ಥರ ಝೂಮ್ ಮೀಟಿಂಗ್ ಮಾಡ್ಕೊಂಡು ಎಲ್ಲರೂ ಪ್ರೇಯರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಗುರು ಮಹಾರಾಜ್ ಸೊ ಅದು ಯಾವ ಥರ ಇದು ಪೇಯ್ನ್ ಅಂದರೆ ಜಸ್ಟ್ ವಿ ಕೆನಾಟ್ ಎಕ್ಸ್ಪ್ಲೈನ್ ಇಟ್. ದೆರ್ ಆರ್ ನೋ ವರ್ಡ್ಸ್ ಟು ಎಕ್ಸ್ಪ್ಲೈನ್. ಇಟ್ ಈಸ್ ಸೋ ಹಾರಿಬಲ್. ಅಷ್ಟು ಪೇಯ್ನ್ ಇದೆ. ಈಗ ಲೇಬರ್ ಪೇಯ್ನ್ಸ್ ಬರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ ಯಾವ ಥರ ಪೇಯ್ನ್ಸ್ ಇರುತ್ತೆ. ಅದಕ್ಕಿಂತ 1000 ಟೈಮ್ಸು ಪೇಯ್ನ್ ಆಗಿರುತ್ತೆ. ಅಷ್ಟೊಂದು ನೋವಿರುತ್ತೆ. ಆ ನೋವಲ್ಲಿನೂ ಹಿ ವಾಸ್ ಚಾಂಟಿಂಗ್ ದ ಹೋಲಿ ನೇಮ್ಸ್ ಆಫ್ ದ ಲಾರ್ಡ್ ಅಂಡ್ ಈಸ್ ಇನ್ ಬಿಟ್ವೀನ್ ಚಾಂಟಿಂಗ್ ದ ನೇಮ್ಸ್ ಆಫ್ ಚೈತನ್ಯ ಮಹಾಪ್ರಭು, ಗೌರಂಗ 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 ಅಂತ. ಆ್ಯಂಡ್ ಡಿವೋಟೀಸ್ ಆರ್ reading from the different scriptures, especially Namamrita, Chaitanya Charitamrita. So the holy names have really helped him like anything. It really, he came back from the greatest danger. Not one time, so many times he has come out from danger just because chanting the holy names of the Lord. So
This is the special prerogative for the human beings of chanting the holy names. Just to take the feedback and just 15 minutes in the beginning, just 15 minutes or 20 minutes. So ಅದನ್ನು ನಾವು ಜಪ ಮಾಡ್ತಾ 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 ರಿಯಲಿ ವಿ ಫೀಲ್, ಬಟ್ ವಿತ್ ಫೇತ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎವ್ರಿಥಿಂಗ್ ವಿ ನೀಡ್ ಫೇತ್, ವಿ ಹ್ಯಾವ್ ಟು ಪುಟ್ ಅವರ್ ಫೇತ್. ಆ ವಿಶ್ವಾಸ, ನಂಬಿಕೆ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು. ಈಗ ಒಂದು ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀರಿ, ಫ್ಲೈಟಲ್ಲಿ ಹೋಗ್ತಾ ಇದ್ದೀರಿ, ಬಸ್ಸಲ್ಲಿ ಹೋಗ್ತಾ ಇದ್ದೀರಿ. ವಿ ಡೋಂಟ್ ಗೋ ಅಂಡ್ ಇಂಟರ್ವ್ಯೂ ದ ಡ್ರೈವರ್ ಆರ್ ದಿ ಪೈಲಟ್. ನೀನು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ನಿನಗೆ, ನಿನ್ನ ನಿಜವಾಗಿ ನಮ್ಮ ಡೆಸ್ಟಿನೇಷನ್ ಕರ್ಕೊಂಡೋಗಿ ನೀನು ಬಿಟ್ಬಿಡ್ತೀಯಾ, ನಿನಗೆ ಅವ್ರ ಟ್ರೈನಿಂಗ್ ಇದೆಯಾ, ನೀನು ಕ್ವಾಲಿಫೈಡಾ, ಇದೆಲ್ಲ ನಾವು ಅವ್ರನ್ನೋಗಿ ನಾವು ಕೇಳೋದಿಲ್ಲ. ಜಸ್ಟ್ ಫೇತ್ ಅಷ್ಟೇ. ಆ ಡ್ರೈವರ್ ಮೇಲೆ ನಮಗೆ ಫೇತ್ ಇರಲ್ಲ, ಭಗವಂತನ ಮೇಲೆ ಫೇತ್. ಅಪ್ಪ ನಾನು ಇವತ್ತು ಹೊರಡೇ ಹೋಗ್ತಾ ಇದ್ದೀನಿ, ತಿರುಪತಿಗೆ ಹೋಗ್ತಾ ಇದ್ದೀನಿ, ಮಾಯಾಪುರಕ್ಕೆ ಹೋಗ್ತಾ ಇದ್ದೀನಿ, ಉಡುಪಿಗೆ ಹೋಗ್ತಾ ಇದ್ದೀನಿ, ವೃಂದಾವನ್ಗೆ ಹೋಗ್ತಾ ಇದ್ದೀನಿ. ಡ್ರೈವರ್ ಯಾವ ಥರ ಬರ್ತಾನೋ, ಅವ್ನು ಕ್ವಾಲಿಫೈಡ್ ಆಗಿರ್ತಾನೋ, ಅವ್ನು ಒಳ್ಳೆ ಮೂಡಲ್ಲಿ ಇರ್ತಾನೋ, ಆಲ್ ದೀಸ್ ಥಿಂಗ್ಸ್ ವಿ ಡೋಂಟ್ ಟೇಕ್ ಇಟ್ ಇನ್ ಕನ್ಸಿಡರೇಷನ್. ವಿ ಹ್ಯಾವ್ ಓನ್ಲಿ ಒನ್ ಫೇತ್, ದಟ್ ಲಾರ್ಡ್ ಈಸ್ ದೇರ್. ಭಗವಂತ ಇದ್ದಾರೆ ನಮಗೆ, ಎಲ್ಲ ಸಮಯದಲ್ಲಿ ಭಗವಂತ ಇದ್ದಾನೆ. ಅದೊಂದೇ ನಂಬಿಕೆ ನಮಗೆ. ಪ್ರತಿ ಸಲ ನೋಡಿ, ನೀವು ಬೇಕಾದರೆ ನೀವೆಷ್ಟೇ ಧೈರ್ಯವಾಗಿರಲಿ, ನೀವೆಷ್ಟೇ ಇಂಟೆಲಿಜೆಂಟ್ ಆಗಿರಲಿ, ನೀವೆಷ್ಟೇ ಸಾಹಸವಂತರಾಗಿದ್ರೇನು, ನಾವು ಸ್ಟಿಲ್ ಅವರ್ ಹಾರ್ಟ್ ಲಾಂಗ್ಸ್ ಫಾರ್ ಒನ್ ಪರ್ಸನ್, ಒನ್ ಅಲ್ಟಿಮೇಟ್ ಪರ್ಸನ್, ದಟ್ ಈಸ್ ಭಗವಾನ್ ಕೃಷ್ಣ. ಶ್ರೀಕೃಷ್ಣನ ಮೇಲೆ ಒಂದೇ ಒಂದು ನಂಬಿಕೆ ನಾವು ಇಟ್ಕೊಂಡಿರ್ತೀವಿ, ಭಗವಂತನ ಮೇಲೆ. ಅಫ್ಕೋರ್ಸ್ ಅದರ್ ಗಾಡ್ಸ್ ಆಲ್ಸೋ, ಇಷ್ಟ ದೇವತಾಸ್ ಇರ್ಗೂ, ಅದು ಅವ್ರಿಗೂ ಇರುತ್ತೆ. ಅವ್ರ ಮೇಲೆ ಇದು ಯು ಶುಡ್ ನಾಟ್ ಡೂ ಪಾಸ್ ಎನಿ ಕಮೆಂಟ್ಸ್. ಅವ್ರ ಮೇಲೆ ನಮಗೆ ಅವ್ರ ಹತ್ರ ನಾವು ಏನು ಕೇಳಬೇಕಂದ್ರೆ, ನನಗೆ ಭಗವಂತನ ಭಕ್ತಿ ಕೊಡಿ. ಬಿಕಾಸ್ ಆಲ್ ದೋಸ್ ಅದರ್ ಡಿಫ್ರೆಂಟ್ ಡೆಮಿಗಾಡ್ಸ್ ಆರ್ ವರ್ಷಿಪಿಂಗ್ ಲಾರ್ಡ್ ಓನ್ಲಿ. ಸೊ ಅದರಿಂದ ಆ ಒಂದು ಭಗವಂತನ ರಿಯಲ್ ಆಗಿ ವಿ ವಾಂಟ್ ಟು ಪ್ಲೀಸ್ ಹಿಮ್, ಇಫ್ ಯು ವಾಂಟ್ ಟು ಸ್ಯಾಟಿಸ್ಫೈ ಹಿಮ್, ಹಿ ಆಲ್ವೇಸ್ ಪ್ರಿಫರ್ಸ್ ಓನ್ಲಿ ಒನ್ ಥಿಂಗ್, ಜಸ್ಟ್ ಚಾಂಟ್ ದ ಹೋಲಿ ನೇಮ್ಸ್ ಆಫ್ ದ ಲಾರ್ಡ್. ನನ್ನ ನಾಮನ ಯಾರು ಹೇಳ್ತಾರೋ ಅವ್ರಿಗೆ ಖಂಡಿತ ಅವ್ರಿಗಿರೋ ಭಕ್ತಿನ ನಾನು ಕಾಪಾಡ್ತೀನಿ, ಇಲ್ದಿರೋ ಭಕ್ತಿ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾಟ್ ಓನ್ಲಿ ದಟ್, I not only protect yourself, but I protect your entire family. Prahlad Maharaj ನೋಡಿ, just because Prahlad Maharaj was remembering always and chanting the names of Narayana, the entire 19 generations of Prahlad Maharaj was protected and they got liberated just because of one particular soul. Prahlad Maharaj ಡಿವೋಷನ್ ಮಾಡಿದ್ದ ನರಸಿಂಹದೇವ್ ಏನು ಮಾಡಿದ್ರು, ಎಂಟೈರ್ 19 ಜನರೇಷನ್ಗೆ ಲಿಬರೇಷನ್ ಕೊಟ್ಬಿಟ್ರು. He gave liberation from birth and death cycle. All of them are asuras. Everyone except Bali Sakram, Bali Maharaj. Everyone got liberated from this great danger of material world, which is like a sharp-edged knife. So, coming to the point of Jagannath Rath Yatra, very auspicious moment. So, last time ನಾವು ಜಗನ್ನಾಥ್ ಬಗ್ಗೆ ಮಾತಾಡಿದ್ರಿ. ಯಾಕೆ ಜಗನ್ನಾಥ ಬಲದೇವ ಸುಭದ್ರಾಗೆ ಈ ಫಾರ್ಮ್ಸ್ ಇದೆ ಅಂತ ಹೇಳಿದ್ರೆ, ಒನ್ ಟೈಮ್ ಏನು ಮಾಡಿದ್ರು ಅಂದರೆ, ಎಲ್ಲರೂ ಕೂತ್ಕೊಂಡಿದ್ರು ರಾಣೀಸ್ ಎಲ್ಲ ದ್ವಾರಕಾನಲ್ಲಿ. ಸೊ ಕುರುಕ್ಷೇತ್ರದಲ್ಲಿ ಸೂರ್ಯ ಚಂದ್ರ ಬರ್ತಾರೆ ಅಂತ ಎಲ್ರಿಗೂ ಗೊತ್ತಾಯಿತು. ಆವಾಗ ಖಂಡಿತ ಕೃಷ್ಣ ಬರ್ತಾರೆ ಕುರುಕ್ಷೇತ್ರಕ್ಕೆ ಅಂತ ಹೇಳಿ ಎಲ್ಲರೂ ಕುರುಕ್ಷೇತ್ರಕ್ಕೆ ಬಂದು ಸೇರ್ಕೊಂಡ್ಬಿಟ್ರು, ಎಲ್ಲ ಡಿವೋಟೀಸು. ಆಲ್ಮೋಸ್ಟ್ ಆಲ್ 108 ಕ್ವೀನ್ಸು, ರೋಹಿಣಿ ಮಾತಾ, ಮತ್ತು ಇವರು ರುಕ್ಮಿಣಿ, ಇವರು ಆಲ್ ದಸ್ ಅದರ್ ಕ್ವೀನ್ಸ್ ಎಲ್ಲರೂ ದ್ವಾರಕಾನಲ್ಲಿ ಎಷ್ಟು ಜನ ಇದೆ ಎಲ್ಲರೂ ಬಂದು ಕೂತ್ಕೊಂಡು ಕೃಷ್ಣ ಬರ್ತಾರೆ ಅಂತ ಕೂತ್ಕೊಂಡು ನೋಡ್ತಾ ಇರುವಾಗ ಇವರೆಲ್ಲರೂ ಕೇಳಿದ್ರು, ಯಾಕೆ ಕೃಷ್ಣ ವೃಂದಾವನದ ಮೇಲೆ ಅಷ್ಟೊಂದು ಪ್ರೀತಿ, ವಾತ್ಸಲ್ಯ, ಸ್ಮರಣೆ, ಯಾವಾಗಲೂ ಅವ್ರ ಮೇಲೆ ಅಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ದಾರೆ ಯಾಕೆ ಅಂತ ಕೇಳಿದ್ರು. ಮತ್ತು ನೀವು ರೋಹಿಣಿ ಮಾತಾನ ಕೇಳ್ತಾರೆ. ರೋಹಿಣಿ ಮಾತಾ ಇಸ್ ಬಲರಾಮ್ಸ್ ಮದರ್. ಅವ್ರಿಗೆ ರೋಹಿಣಿ ನಂದನ ಅಂತ ಕೂಡ ಹೆಸರಿದೆ. ಸೊ ಅವ್ರು ಬಲರಾಮ್ಸ್ ಮದರ್, ಅವ್ರಿಗೆ ರೋಹಿಣಿಗೆ ಒನ್ ಆಫ್ ದಿ ವೈಫ್ಸ್ ಆಫ್ ವಸುದೇವ ಅವರು. ಸೊ ವಸುದೇವರಿಗೆ 10 ಹೆಂಡತಿ ಇರ್ತಾರೆ, ಅದರಲ್ಲಿ ಒಬ್ಬರು ದೇವಕಿ, ಇನ್ನೊಬ್ಬರು ಬಂದು ರೋಹಿಣಿ. ಸೊ ಆ ರೋಹಿಣಿ ಮಾತಾಗೆ, ಯಾಕಂದರೆ ಅವರೆಲ್ಲರೂ ವೃಂದಾವನದಲ್ಲಿ ರೋಹಿಣಿ ಮಾತಾ ಚೆನ್ನಾಗಿ ಅವರು ಶಿ ಹಸ್ ಪಾರ್ಟಿಸಿಪೇಟೆಡ್ ಇನ್ ಆಲ್ಮೋಸ್ಟ್ ಆಲ್ ಪಾಸ್ಟ್ ಟೈಮ್ಸ್ ಆಫ್ ಕೃಷ್ಣ ಅಂಡ್ ಬಲರಾಮ್. ಸೊ ಇದೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇವರೆಲ್ಲ ಕೂತ್ಕೊಂಡು, ರಾಣಿಗಳೆಲ್ಲ ಕೂತ್ಕೊಂಡು ಕೇಳ್ತಾರೆ. ಸತ್ಯಭಾಮ, ರುಕ್ಮಿಣಿ ಅಂಡ್ ಆಲ್ ಅದರ್ ಕ್ವೀನ್ಸ್ ಎಲ್ಲ ಕೇಳ್ತಾರೆ, ಏನು ಕೃಷ್ಣ ಯಾವಾಗಲೂ ಇಲ್ಲಿ ದ್ವಾರಕಾನಲ್ಲಿ ಇರ್ತಾರೆ, ಯಾವಾಗಲೂ ಇಲ್ಲಿ ದ್ವಾರಕಾನಲ್ಲಿದ್ದರೆ ಕೂಡ ಯಾವಾಗಲೂ ವೃಂದಾವನದ ಬಗ್ಗೆನೇ ಅವರು ಯೋಚನೆ ಮಾಡ್ಕೊಂಡಿರ್ತಾರೆ. ಅವ್ರ ಕೈಯಾಲೆಲ್ಲ ಅಲ್ಲೇ ಇರುತ್ತೆ, ಮಲ್ಕೊಂಡಿರ್ತಾರೆ ಬೆಡ್ ಮೇಲೆ, ರಾಧೆ ಶ್ರೀರಾಧೆ 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 ಅಂತ ಹೇಳ್ತಾರೆ. ಪಕ್ಕದಲ್ಲಿ ನಾವೆಲ್ಲರೂ ಇದ್ದೀರಿ, ನಾವು ಎಲ್ಲ ಪ್ರಿನ್ಸಿಪಲ್ ಕ್ವೀನ್ ಬಂದು ರುಕ್ಮಿಣಿ ದೇವಿ, ನಾನೇ ಇಲ್ಲಿದ್ದೀನಿ, ನನ್ನ ಅವ್ರು ಮರ್ತು ಬಿಡ್ತಾರೆ, ಯಾವಾಗಲೂ ರಾಧೆ 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 ಅಂತಾರೆ.
ಮತ್ತೆ ಅವ್ರ ಗೋಪಾಸ್ ಬಗ್ಗೆ, ಹಸುಗಳ ಬಗ್ಗೆ, ಹಸುಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಹೆಸರು ಇರುತ್ತೆ ವೃಂದಾವನದಲ್ಲಿ. ಇವ್ರ ಬಗ್ಗೆನೇ ಹೇಳ್ತಾ ಇರ್ತಾರೆ. ಇವ್ರ ನೇಮ್ಸ್ ಎಲ್ಲ ಚಾಂಟ್ ಮಾಡ್ತಾ ಇರ್ತಾರೆ. ಮತ್ತೆ ಅವ್ರ ಗೋಪಾಸ್ ಹೆಸರು, ಅರ್ಜುನ ಸಖ, ಇವ್ರ ಹೆಸರೆಲ್ಲ ಹೇಳ್ತಾ ಇರ್ತಾರೆ. ಮಧುಮತಿ. ಸೊ ಇವ್ರ ನೇಮ್ಸೇ ಇವ್ರು ಚಾಂಟ್ ಮಾಡ್ತಾ ಇರ್ತಾರೆ. ಇವ್ರ ಹೆಸರೇ ಹೇಳ್ತಾ ಇರ್ತಾರೆ. ಅವ್ರನ್ನೇ ಸ್ಮರಣೆ ಮಾಡ್ತಾ ಇರ್ತಾರಲ್ಲ ಇವ್ರು ಯಾವಾಗ್ಲೂ. ಯಾಕೆ ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ? ಏನು ಅಷ್ಟೊಂದು ಏನಿದೆ ಅಲ್ಲಿ? ಅಂಥದ್ದೇನಿದೆ ಅವ್ರು? ಅಂಥ ಇದು ಪ್ರೀತಿ ವಾತ್ಸಲ್ಯ ಅವರು ಯಾವ ಥರ ಅವರು ಎಕ್ಸ್‌ಪೀರಿಯನ್ಸ್ ಮಾಡಿದ್ದಾರೆ? ಈ ವ್ರಜವಾಸೀಸ್ ಅಂತ ಹೇಳ್ತಾರೆ. ವ್ರಜವಾಸೀಸು. ಅದೆಲ್ಲ ಸ್ವಲ್ಪ ನಮಗೆ ಹೇಳಿ ಅಂತ ಹೇಳುವಾಗ, ಆಗ ರೋಹಿಣಿ ಮಾತು ಹೇಳಿದ್ರು, "ನೀವೆಲ್ಲರೂ ಇಲ್ಲಿ ಕೂತ್ಕೊಳ್ಳಿ. ಅಲ್ಲಿ ಎಂಟ್ರನ್ಸಲ್ಲಿ ಮಾತ್ರ ನೀವೇನು ಮಾಡ್ತೀರಾ, ಸುಭದ್ರ ಮಹಾರಾಣಿನ ಕೂರಿಸ್ಬಿಡಿ. ಅವ್ರನ್ನ ಕೂರಿಸ್ಬಿಟ್ಟು ಕೃಷ್ಣ ಬಲರಾಮ್ ಮಾತ್ರ ನಾನು ಹೇಳೋದನ್ನ ಕೇಳಬಾರದು. ಅವರು ಅದು ಒಂದು ವೇಳೆ ಅವ್ರು ಹೇಳೋದು ಕೇಳ್ಬಿಟ್ರೆ ಈ ದ್ವಾರಕಾನ ಮರೆತುಬಿಟ್ಟು ಅವರು ಮತ್ತೆ ವಾಪಸ್ ಹೊರಟೋಗ್ತಾರೆ." ಸೊ ಈ ಲೀಲೆಗಳು ಬಂದು ಅಷ್ಟೊಂದು ಮಾಧುರ್ಯವಾಗಿರುತ್ತೆ. ಕೇಳೋದಕ್ಕೆ ಅಷ್ಟೊಂದು ಇಂಪಾಗಿರುತ್ತೆ. ಇದು ಕೇಳ್ತಾ ಕೇಳ್ತಾ ನಾವು ತನ್ಮಯತ್ವದಲ್ಲಿ ಹೊರಟೋಗ್ಬಿಡ್ತೀರಿ ಅಂತ ಹೇಳುವಾಗ, ಸರಿ ರೋಹಿಣಿ ಮಾತನ್ನ ಹೇಳಕ್ಕೆ ಶುರು ಮಾಡ್ತಾ, ಮಾಡ್ತಾ, ಮಾಡ್ತಾ ಸುಭದ್ರ ಏನು ಮಾಡಿದ್ರು, ಅಲ್ಲಿ ಇವರು ಕೃಷ್ಣ ಬಲರಾಮ್ ಬಂದ್ರೆ ಇವರಿಗೆ ಒಂದು ಸೈನ್ ಕೊಡಬೇಕು, ಬಂದಿದ್ದಾರೆ ಅಂತ ಹೇಳ್ಬೇಕು. ಅದಕ್ಕೋಸ್ಕರನೇ ಅವ್ರನ್ನ ನಿಲ್ಲಿಸಿರೋದು. ಇವರು ಸುಭದ್ರ ಮಹಾರಾಣಿ ಏನು ಮಾಡ್ತಾರೆ, ಇದನ್ನ ಈ ಪಾಸ್ಟ್ ಟೈಮ್ಸ್‌ನ ವೆನ್ ಶಿ ವಾಸ್ ರಿಲೀಶಿಂಗ್ ದ ಮೆಲೋಸ್ ಆಫ್ ಪಾಸ್ಟ್ ಟೈಮ್ಸ್ ಆಫ್ ಕೃಷ್ಣ ಬಲರಾಮ್ ಅಂಡ್ ಅದರ್ ವ್ರಜವಾಸೀಸ್, ಅದು ಹೇಳ್ತಾ, 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 ಹೇಳ್ತಾ ನರೇಟ್ ಮಾಡ್ತಾ, ಮಾಡ್ತಾ ಅವ್ರೇನು ಮಾಡಿದ್ರು, ಶಿ ವೆಂಟ್ ಟು ದಿ ಸಮಾಧಿ ಸ್ಟೇಟ್. ಅಂದರೆ ಬ್ಲಿಸ್ಫುಲ್ ಸ್ಟೇಟ್‌ಗೆ ಹೊರಟೋಗ್ತಾರೆ. ಅವ್ರು ಯಾರು ಎಲ್ಲಿದ್ದಾರೆ ಅನ್ನೋದನ್ನೇ ಮರ್ತೋಗ್ಬಿಡ್ತಾರೆ. ಮರ್ತೋಗ್ಬಿಟ್ಟು ಕಣ್ಣುಗಳೆಲ್ಲ ಒಳಗಡೆ ಹೋಗ್ಬಿಡುತ್ತೆ. ಕೈಯೆಲ್ಲ ಹಿಂಗೆ ಒಡೆ ಹೋಗ್ಬಿಡುತ್ತೆ ಅವ್ರಿಗೆ. ಕೈಯೇ ಇಲ್ದಿರ ಆಗ್ಬಿಡುತ್ತೆ. ಫುಲ್ ಟೋಟಲ್ 2 ಕೈನೂ ಒಡೆ ಹೋಗ್ಬಿಡುತ್ತೆ. ಇಟ್ ವೆಂಟ್ ಇನ್ಸೈಡ್. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಅವ್ರನ್ನ ಹೋಗಿ ಒಂದು ಸೂಜಿ ತಗೊಂಡು ಚುಚ್ಚಿದ್ರೆ ಕೂಡ ಅವ್ರಿಗೆ ಶಿ ಡಸಂಟ್ ಹ್ಯಾವ್ ಎನಿ ಸೆನ್ಸಸ್. ಶಿ ವಿಲ್ ನಾಟ್ ಕಮ್ ಇಂಟು ದ ಸೆನ್ಸಸ್. ಅಷ್ಟೊಂದು ಆಳವಾಗಿ ಆ ಭಾವನೆನೆಲ್ಲ ಹೊರಟೋಗ್ಬಿಡ್ತಾರೆ. ಸೊ ಸುಭದ್ರ ನೋಡಿ, ಏನು ಸುಭದ್ರ ಹಿಂಗಾಗ್ಬಿಟ್ಟಿದಲ್ಲ ಅಂತ ಬಲರಾಮ ಕೃಷ್ಣ ನಿಂತ್ಕೊಂಡು ನೋಡ್ತಾ ಇದ್ರೆ, ಆಗ ಕಿವಿ ಕೊಡ್ತಾರೆ. ಕಿವಿ ಕೊಟ್ಟರೆ ನೋಡಿದ್ರೆ ಇವರು ಲೀಲೆಗಳು, ಕೃಷ್ಣ ಬಲರಾಮನ ಲೀಲೆಗಳು. ಅವರ ಲೀಲೆಗಳ ಬಗ್ಗೆ ಅವರೇ ಕೇಳ್ತಾ, ಕೇಳ್ತಾ, ಕೇಳ್ತಾ ಅವ್ರೇನಾದ್ರು ಅವರು ತನ್ಮಯತೆಯಲ್ಲಿ ಹೊರಟೋಗ್ಬಿಡ್ತಾರೆ. ತನ್ಮಯತೆಯಲ್ಲಿ ಹೊರಟೋಗುವಾಗ ಏನಾಗುತ್ತೆ ಅಂದರೆ, ಕೈ ಈ ಥರ ಹಿಂಗಾಗ್ಬಿಡುತ್ತೆ, ಒಡೆ ಹೋಗ್ಬಿಡುತ್ತೆ, ಕಣ್ಣು ಒಡೆ ಹೋಗ್ಬಿಡುತ್ತೆ. ಮತ್ತು ಈ ಟೋಟಲ್ ಬಾಡಿನೇ ಸಿಂಕ್ ಆಗ್ಬಿಡುತ್ತೆ. ಈ ಥರ ಆಗ್ಬಿಡ್ತಾರೆ ಅವರು. ಕೃಷ್ಣ, ಬಲರಾಮ್, ಸುಭದ್ರ. ಕೃಷ್ಣ ಜಗನ್ನಾಥ ಆಗಿ ಫಾರ್ಮ್ ತಗೊತಾರೆ. ಬಲರಾಮ್ ಬಂದು ಬಲದೇವಾಗಿ, ಸುಭದ್ರ ಮಹಾರಾಣಿ ಥರ ಬಂದು ಈ ಸುಭದ್ರ ದೇವಿ, ಈ ಥರ ಫಾರ್ಮ್ಸ್ ತಗೊತಾರೆ. ಸೊ ಇದು ಇಂದ್ರದ್ಯುಮ್ನ ಮಹಾರಾಜ್ಗೆ ಅವರು ದಾರು ಬ್ರಹ್ಮ ಅನ್ನೋ ಒಂದು ರೂಪದಲ್ಲಿ ಬರ್ತಾರೆ. ಜಗನ್ನಾಥ ದಾರು ಬ್ರಹ್ಮ ಅಂದರೆ ವುಡನ್ ಡಿಟೀಸ್. ನಾನು ನಿಮ್ಗೆ ಮೊದಲೇ ಅವತ್ತೇ ಹೇಳಿದೆ, ಭಗವಂತನ ಆರಾಧನೆ ಮಾಡಬೇಕಾದ್ರೆ ಹಲವಾರು ಫಾರ್ಮ್ಸ್ ಇರುತ್ತೆ. ಒಂದು 8 ಫಾರ್ಮ್ಸ್ ಇರುತ್ತೆ. ಸ್ಟೋನ್ ಫಾರ್ಮಲ್ಲಿ ಮಾಡ್ಬೋದು, ಕಲ್ಲಲ್ಲಿ, ಮರದ ರೂಪದಲ್ಲಿ ಭಗವಂತನ ಪೂಜೆ ಮಾಡ್ಬೋದು, ಮಣ್ಣಿನ ರೂಪದಲ್ಲಿ ಭಗವಂತನಿಗೆ ಪೂಜೆ ಮಾಡ್ಬೋದು, ಮತ್ತು ಪಂಚಲೋಹದಲ್ಲಿ ಭಗವಂತನಿಗೆ ಪೂಜೆ ಮಾಡ್ಬೋದು. ಇನ್ನೊಂದು ಫೋಟೋ ಫ್ರೇಮ್ ಇಟ್ಕೊಂಡು ಮಾಡ್ಬೋದು. ಫೋಟೋ ಫ್ರೇಮ್ ಈಸ್ ವೆರಿ ವೆರಿ ಅಡ್ವೈಸಬಲ್ ಫಾರ್ ದ ಸಾಧಕಾಸ್, ಫಾರ್ ದ ಪ್ರಾಕ್ಟಿಷನರ್ಸ್. ಯಾಕಂದರೆ ವಿಗ್ರಹ ಅಂತ ಇಟ್ಟರೆ ಅದಕ್ಕೆ ತುಂಬ ಹಲವಾರು ನಿಯಮಗಳಿರುತ್ತೆ. ಆ ನಿಯಮಗಳನ್ನೆಲ್ಲ ನಾವು ಆಚರಣೆ ಮಾಡಬೇಕಾಗಿ ಬರುತ್ತೆ. ಅದು ಕೆಲವು ನಮಗೆ ಇದು ಪ್ರಾಕ್ಟೀಸಲ್ಲಿ ಇರುತ್ತೆ, ಕೆಲವು ಪ್ರಾಕ್ಟೀಸಲ್ಲಿ ಇರಲ್ಲ, ಕೆಲವು ಆಗೋದಿಲ್ಲ. ಯಾಕಂದರೆ ಟೆಕ್ನಿಕಲಿ ಸ್ಪೀಕಿಂಗ್ ದಟ್ ಈಸ್ ನಾಟ್ ವೆರಿ ವೆರಿ ಅಡ್ವೈಸಬಲ್ ಫಾರ್ ದಿ ಹೌಸ್ ಹೋಲ್ಡರ್ಸ್ ಇಫ್ ದೇ ಆರ್ ನಾಟ್ ಟ್ರೈನ್ಡ್ ಅಪ್. ಅವರು ದೇವಸ್ಥಾನದಲ್ಲಿ ಹೋಗಿ ಟ್ರೈನಿಂಗ್ ತೊಗೋಬೇಕಾಗತ್ತೆ. ಅದಕ್ಕೆ ಫೋಟೋ ಫ್ರೇಮ್ ಈಸ್ ವೆರಿ ವೆರಿ ಅಡ್ವೈಸಬಲ್ ಆ್ಯಂಡ್ ಇಟ್ ಈಸ್ ರೆಕಮೆಂಡಬಲ್. ಫೋಟೋ ಫ್ರೇಮಲ್ಲೇ ನಾವು ಭಗವಂತನ ಒಂದು ಪ್ರೆಸೆನ್ಸನ್ನು ನೋಡ್ಬೇಕು ನಾವು. ವಿ ಶುಡ್ ನಾಟ್ ಫೀಲ್ ಇಟ್ ಆಸ್ ಅ ಫೋಟೋ ಫ್ರೇಮ್ ಥರ ನೋಡ್ಬಾರ್ದು. ಅದು ಭಗವಂತನ ದಿ ಪ್ರೆಸೆನ್ಸನ್ನು ಅದೆಲ್ಲ ಫೀಲ್ ಮಾಡ್ಬೇಕು ನಾವು. ಮತ್ತು ಮಾನಸಿಕ ರೂಪದಲ್ಲಿ ಮಾಡ್ಬೋದು. ಯಾವುದೇ ಒಂದು ಆಗದೆ ಒಂದು ಸಮಯದಲ್ಲಿ ವಿ ಕ್ಯಾನ್ ಡೂ ಮಾನಸಿಕ ಪೂಜಾ. ಮೋಸ್ಟ್ ಆಫ್ ದಿ ಇದು ಏನೋ ಎಕ್ಸ್ಪೀರಿಯನ್ಸ್ಡ್ ಎಲಿವೇಟೆಡು ಎಕ್ಸಾಲ್ಟೆಡ್ ಡಿವೋಟೀಸ್ ಅವರೆಲ್ಲ ಮಾನಸಿಕವಾಗಿ ಮಾಡ್ತಾರೆ. ಈಗ ನಾವು ಪ್ರಯಾಣ ಮಾಡ್ತಾ ಇದ್ದೀರಿ, ಅಲ್ಲಿ ಏನು ಮಾಡೋಕ್ಕಾಗದೇ ಇದ್ದರೆ ನಾವು ಮಾನಸಿಕವಾಗಿ ಭಗವಂತನಿಗೆ ನೈವೇದ್ಯ ಮಾಡ್ಬೋದು, ಮಾನಸಿಕ ಆರಾಧನೆ ಮಾಡ್ಬೋದು. ಮಾನಸಿಕವಾಗಿ ಆ ಭಾವನೆಗಳನ್ನ ನಾವು ವಿ ಕ್ಯಾನ್ ಇಂಬೈಬ್ ದೋಸ್ ಭಾವಾಸ್. ಸೊ ಈ ಥರ ಇವರು ಕೇಳ್ತಾ ಕೇಳ್ತಾ ಈ ಫಾರ್ಮಲ್ಲಿ ಇಂದ್ರದ್ಯುಮ್ನ ಮಹಾರಾಜ್ಗೆ ಹೇಳಿರ್ತಾರಲ್ಲ, ನನಗೆ ಒಂದು ದೊಡ್ಡ ದೇವಸ್ಥಾನ ಕಟ್ಟು ಅಂತ ಹೇಳಿರ್ತಾರಲ್ವ, ಅವಾಗ ಏನು ಮಾಡ್ತಾರೆ, ಇಂದ್ರದ್ಯುಮ್ನ ಮಹಾರಾಜ್ಗೆ ಹೇಳ್ತಾರೆ, ಈ ಥರ ಈ ಒಂದು ನದಿ ತೀರದಲ್ಲಿ 3 ಮರದ ಕಟ್ಟಿಗೆಗಳು ಇರುತ್ತೆ, ಅದನ್ನ ನೀನು ತೊಗೊಂಬಂದು, ಅದು ಅದರಲ್ಲಿ ಶಂಕು ಚಕ್ರ ಗದಾ ಪದ್ಮ ಇರುತ್ತೆ, ಅದನ್ನೇ ನೀನು ತೊಗೊಂಬರ್ಬೇಕು ಅಂತ ಹೇಳುವಾಗ ಇವರು ಅದನ್ನೋಗಿ ತೊಗೊಂಬರ್ತಾರೆ. ಅದು ತುಂಬ ಹೆವಿಯಾಗಿರುತ್ತೆ. ಇವರು ತನ್ನ ಸಿಪಾಯಿಗಳನ್ನೆಲ್ಲ ಕರ್ಕೊಂಡೋಗಿ ಅದನ್ನು ತೊಗೊಂಬಂದು ಭಗವಂತನ ನಾಮ ಹರಿನಾಮ ಹೇಳ್ಕೊಂಡು ಅದನ್ನು ಈಗ ಶಿಲ್ಪಿ ಮಾಡೋದಕ್ಕೆ ಯಾರಾದ್ರು ಬೇಕು. ಅದಕ್ಕೆ
ಯಾರು ಮಾಡೋದು ಅಂತ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆಗ ವಿಶ್ವಕರ್ಮ ಅಂತ ಒಬ್ರು ಇಂಜಿನಿಯರ್ ಇದ್ದಾರೆ, ಸುಪ್ರೀಂ ಇಂಜಿನಿಯರ್. ಇವರು ದೇವತೆಗಳಿಗೆ ಸುಪ್ರೀಂ ಇಂಜಿನಿಯರ್. ಇವರು ನಿಮ್ಗೆ ಗೊತ್ತಿರ್ಬೇಕು, ಈ ಇಂಜಿನಿಯರ್ಸ್ ಇವರು ಈ ಕಾರ್ಪೆಂಟರ್ ಕೆಲಸ ಮಾಡೋರು. ಮತ್ತೆ ಇವರೆಲ್ಲರೂ ಏನ್ ಮಾಡ್ತಾರಂದ್ರೆ, ಈ ವಿಶ್ವಕರ್ಮ ಪೂಜೆಯನ್ನ ಸೆಲೆಬ್ರೇಟ್ ಮಾಡ್ತಾರೆ ಅವರು. ಅಪಿಯರೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ತರ ಅವರು ವಿಶ್ವಕರ್ಮ ಒಂದು ಬ್ರಾಹ್ಮಣನ ರೂಪದಲ್ಲಿ ಬರ್ತಾರೆ. ವಯಸ್ಸಾದ ಬ್ರಾಹ್ಮಣನ ರೂಪದಲ್ಲಿ ಬಂದು, ನಾನು ಈ ಒಂದು ಸೇವೆನ ತಗೊಂತೀನಿ. ಆದ್ರೆ ಒಂದು ಷರತ್ತು ಇದೆ, ಒಂದು ಕಂಡೀಷನ್ ಇದೆ. 21 ದಿನ ನೀವು ನನ್ನ ಡಿಸ್ಟರ್ಬ್ ಮಾಡಬಾರ್ದು. ನಾನು ಡೋರ್ಸು ಬಂದ್ ಮಾಡ್ಬಿಡ್ತೀನಿ, ಬಾಗಿಲು ಬಂದ್ ಮಾಡ್ಬಿಡ್ತೀನಿ. ನೀವೇ ನನ್ನ ಡಿಸ್ಟರ್ಬ್ ಮಾಡಿದೀರಾ, ನಾನು ಶಿಲ್ಪಿ ಕೆಲಸ ಮಾಡ್ತಾ ಇರ್ತೀನಿ ಅಂತ ಹೇಳುವಾಗ ಇವರು ಒಪ್ಕೊಂತಾರೆ. ಇವರೆಲ್ಲ ಒಪ್ಕೊಂಡ್ಮೇಲೆ ಅವರು ಶಿಲ್ಪಿ ಕೆಲಸ ಮಾಡ್ತಾ 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 ಕೆಲವು ದಿನಗಳಾದ್ಮೇಲೆ ಶಬ್ದನೇ ಬರಲ್ಲ, ಶಬ್ದ ನಿಂತೋಗ್ಬಿಡುತ್ತೆ. ಇಂದ್ರದ್ಯುಮ್ನ ಮಹಾರಾಜ್ಗೆ ಒಂದೇ ಆತ್ರ, ಒಂದೇ ಈಗರ್ನೆಸ್ ಆಗಿ, ಶಬ್ದ ನಿಂತೋಯ್ತಲ್ಲ, ಭಗವಂತನ ಸೇವೆ ಸ್ಟಾಪ್ ಆಗ್ಬಿಡ್ತಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಇವರು ಡೋರ್ ತೆಗೆದ್ಬಿಡ್ತಾರೆ. ಡೋರ್ ತೆಗೆದಿದ ತಕ್ಷಣ ಇವ್ರು ಏನ್ ಮಾಡ್ತಾರೆ, ಅದು ಸಂಪೂರ್ಣವಾಗಿ ಆ ಶಿಲ್ಪಿ ಕೆಲಸ ಆಗಿರಲ್ಲ. ಅವ್ರೇನ್ ಮಾಡ್ತಾರೆ, ಹೊರಟೋಗ್ಬಿಡ್ತಾರೆ. ಹಿ ವಿಲ್ ಡಿಸಪಿಯರ್ ಫ್ರಮ್ ದಟ್ ಪ್ಲೇಸ್. ಸೊ ಅವರು ಆ ಪ್ಲೇಸಿಂದ ಸ್ಥಳದಿಂದ ಹೊರಟೋದ್ಮೇಲೆ ಅದು ಈ ಮೂರ್ತಿಗಳೇನಾಗುತ್ತೆ ಅಂದರೆ, ಕೈ ಇರಲ್ಲ, ಕಾಲಿರಲ್ಲ ಸರಿಯಾಗಿ, ಶರೀರನೂ ಸರಿಯಾಗಿರಲ್ಲ. ಆ ಥರ ರೂಪದಲ್ಲಿ ಅವರು ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿರ್ತಾರೆ. ಸೊ ಇವ್ರಿಗೆ ತುಂಬ ದುಃಖದಲ್ಲಿ ಇಂದ್ರದ್ಯುಮ್ನ ಮಹಾರಾಜ ಯೋಚನೆ ಮಾಡ್ತಾರೆ, ಏನು ಮಾಡೋದು, ನಾನು ತಪ್ಪು ಕೆಲಸ ಮಾಡ್ಬಿಟ್ನಲ್ಲ, ಬಾಗಿಲು ತೆಗಿಬಾರ್ದಾಯ್ತು ಅಂತ ಬಾಗಿಲು ತೆಗೆದ್ಬಿಟ್ಟೆ. ಇವರು ಇದು ಅರ್ಧಂಬರ್ಧ ಕೆಲಸ ಮಾಡ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರಲ್ಲ ಅಂತ ಹಿ ವಾಸ್ ಲ್ಯಾಮೆಂಟಿಂಗ್. ಆ ಸಮಯದಲ್ಲಿ ಜಗನ್ನಾಥ್ ಬಂದು ಅವ್ರಿಗೆ ಹೇಳ್ತಾರೆ, ಇಂದ್ರದ್ಯುಮ್ನ ನೀನೇನು ಚಿಂತೆ ಬೀಳ್ಬೇಡ, ಇದು ನನ್ನ ಲೀಲೆ, ಈ ಥರ ಬರಬೇಕು ಅಂತ ನನ್ನ ಲೀಲೆ ಇದೆ. ಅದಕ್ಕೆ ನೀನು ಇದೇ ರೂಪದಲ್ಲಿ ನೀನು ಒಂದು ದೇವಸ್ಥಾನ ಕಟ್ಟಿ ನನ್ನ ಆರಾಧನೆ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಅವರು ಈ ರೂಪದಲ್ಲಿ ಭಗವಂತ ಒಂದು ಡಿಫ್ರೆಂಟ್, ಇದರಲ್ಲಿ ಫ್ಲೂಟ್ ಇಟ್ಕೊಳ್ಳೋದಿಲ್ಲ, ಶಂಕುಚಕ್ರ ಗದಾ ಪದ್ಮ ಏನು ಇಲ್ದಿರ, ಜಸ್ಟ್ ಒಂದು ಡಿಫ್ರೆಂಟ್ ಫಾರ್ಮ್ಸ್, ನೋಡೋಕ್ಕೆ ಯುನೀಕ್ ಆಗಿರುತ್ತೆ ಇದು. ಸೊ ಇದು ಯಾರಿಗೂ ಅರ್ಥ ಆಗಲ್ಲ, ಓನ್ಲಿ ಇಫ್ ದೇ ಹ್ಯಾವ್ ಹರ್ಡ್ ದಿಸ್ ಸ್ಟೋರಿ ಅವರಿಗೆ ಅರ್ಥ ಆಗೋದು. ಇದು ಯಾಕೆ ಈ ರೂಪದಲ್ಲಿ ಬಂದಿದ್ದಾರೆ ಅಂದರೆ, ಅಲ್ಲಿ ನಾನು ಹೇಳಿದ್ನಲ್ಲ, ರೋಹಿಣಿ ಮಾತಾ ಆ ಸ್ಟೋರೀಸ್ ನರೇಟ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಫಾರ್ಮ್ಸ್ ಇದೆಯಲ್ಲ, ಅದು ಬಾಡಿ ಬಂದು ಸಿಂಕ್ ಆಗಿರೋದು, ಕಾಲಿಲ್ಲದೆ ಇರೋದು, ಅವ್ರು ಕೇಳ್ತಾ 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 ಅವರು ಆ ತನ್ಮಯತಲ್ಲಿ ಹೋಗಿರೋ ಆ ಡಿಫ್ರೆಂಟ್ ಫಾರ್ಮ್ಸ್ನ ನಾರದ ಮುನಿ ನೋಡ್ಬಿಡ್ತಾರೆ. ನಾರದ ಮುನಿ ನೋಡ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬಿಡ್ತೀವಿ ಅವರು ಕೃಷ್ಣ ಬಲರಾಮ ಸುಭದ್ರ ಅಂತ. ಆಗ ನಾರದ ಮುನಿ ನೋಡಿದ ತಕ್ಷಣ, ನಾರದ ಮುನಿ ಬಂದ್ಬಿಟ್ರು ಅಂತ ಹೇಳ್ಬಿಟ್ಟು ಅವರು ದೇ ವಿಲ್ ಕಮ್ ಟು ದಿ ಒರಿಜಿನಲ್ ಫಾರ್ಮ್ಸ್. ಆವಾಗ ನಾರದ ಮುನಿ ಅವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ನಾನು ಮತ್ತೆ ನಿಮ್ಗೆ ಆ ಫಾರ್ಮನ್ನು ನೋಡ್ಬೇಕು, ನಾನು ತುಂಬ ಇಷ್ಟ ಆಯಿತು ಆ ಫಾರ್ಮ್ಸು ಅಂತ ಹೇಳ್ತಾರೆ. ಆಗ ಮತ್ತೆ ಈ ಫಾರ್ಮ್ಸಲ್ಲಿ ನಾವು ಮತ್ತೆ ಬರೋಕ್ಕಾಗಲ್ಲ, ಈ ರೂಪದಲ್ಲಿ ನಾವು ಮತ್ತೆ ಬರೋಕ್ಕಾಗಲ್ಲ. ನೀನು ಕಲಿಯುಗದಲ್ಲಿ ಒಡಿಸ್ಸಾ ಶ್ರೀ ಕ್ಷೇತ್ರ ಅಂತ ಹೆಸರು ಅದಕ್ಕೆ. ಈ ಶ್ರೀ ಕ್ಷೇತ್ರದಲ್ಲಿ ಉತ್ಕಳ ಅಂತ ಇನ್ನೊಂದು ಹೆಸರು, ತುಂಬ ಹೆಸರಿದೆ ಅದಕ್ಕೆ. ಅಲ್ಲಿ ನಾವು ಪುರಿ ಅಂತ ಒಂದು ಸ್ಥಳದಲ್ಲಿ ಇದೇ ರೂಪದಲ್ಲಿ ನಮ್ಮನ್ನು ಭಕ್ತರು ಆರಾಧನಾ ಮಾಡ್ತಾರೆ. ಆ ಸಮಯದಲ್ಲಿ ನೀನು ಬಂದು ನಾವು ದರ್ಶನ ಮಾಡ್ಕೋಬೋದು, ಇದೇ ಫಾರ್ಮಲ್ಲಿ ನಾವು ಇರ್ತೀರಿ ಅಂತ ಹೇಳಿ ನಾರದ ಮುನಿ ಆಸೆನ ನೆರವೇರಿಸೋದಕ್ಕೆ, ದಟ್ ಈಸ್ ಒನ್ ಆಫ್ ದ ರೀಸನ್ ವೈ ದೇ ಕಮ್ ಇನ್ ಟು ದಿಸ್ ಫಾರ್ಮ್ಸ್. ಈ ಫಾರ್ಮಲ್ಲಿ ಅವ್ರು ಬರ್ತಾರೆ. ಇದೊಂದು ರೀಸನ್ ಇದೆ. ಇನ್ನೂ ಒಂದು ರೀಸನು ಇದೆ, ಸುಮಾರು ರೀಸನ್ಸ್ ಇದೆ ಇದಕ್ಕೆ. ಸೊ ಅದಕ್ಕೆ ಇಂದ್ರದ್ಯುಮ್ನ ಮಹಾರಾಜ ಫಾರ್ಮ್ಸ್ ಇಟ್ಕೊಂಡು ಅವ್ರನ್ನ ಆರಾಧನೆ ಮಾಡಿಕೊಂಡು ಅವರು ಕೆಲವು ಆಸೆಗಳು ಇದೆಲ್ಲ ಹೇಳ್ತಾರೆ. ಸೊ ಆ ಥರ ಮಾಡುವಾಗ ಇಲ್ಲಿ ಜಗನ್ನಾಥ್ ಬಲದೇವ್ ಸುಭದ್ರಾಗೆ ರಥಯಾತ್ರೆ ನಡೆಯುತ್ತೆ. ರಥಯಾತ್ರೆ ವೈ ದೇ ಸೆಲೆಬ್ರೇಟ್ ದಿಸ್ ರಥಯಾತ್ರೆ ಅಂತ ಹೇಳಿದ್ರೆ, ಒಂದು ಕಾರಣ ಏನು ಹೇಳ್ತಾರೆ, ಭಗವಂತ ಜಗನ್ನಾಥ ಹೇಳ್ತಾರೆ, ಬಿಕಾಸ್ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಡಸನ್ ವಿಸಿಟ್ ಮೈ ಟೆಂಪಲ್ ಅಂಡ್ ಹ್ಯಾವ್ ಮೈ ದರ್ಶನ್. ಅವ್ರಿಗೋಸ್ಕರ ನಾನೇ ಹೊರಗಡೆ ಬರ್ತೀನಿ, ನಾನೇ ಬೀದಿಗೆ ಬಂದು, ಸ್ಟ್ರೀಟ್ಸ್ಗೆ ಬಂದು ನಾನು ಅವ್ರಿಗೆ ದರ್ಶನ ಕೊಡ್ತೀನಿ. ಅಂದರೆ ಇದು ನಾವು ನೋಡ್ಬೋದು, ಒಂದು 75% ಜನ ಬಂದು ಬ್ಯುಸಿಯಾಗಿರ್ತಾರೆ, ಯಾವಾಗಲೂ ಬ್ಯುಸಿ ಇನ್ ದರ್ ಸ್ಕೆಡ್ಯೂಲ್. ಆಫೀಸ್ಗೆ ಹೋಗೋದು, ವ್ಯಾಪಾರ ಮಾಡೋದು, ಸ್ಕೂಲ್ಗೆ ಹೋಗೋದು, ಕಾಲೇಜಸ್ಗೆ ಹೋಗೋದು, ಮಾಲ್ಗಳಿಗೆ ಹೋಗೋದು, ಎಲ್ಲ ಕಡೆ ಹೋಗ್ತಾ ಇರ್ತಾರೆ, ಬ್ಯುಸಿಯಾಗಿರ್ತಾರೆ. ಅವ್ರಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಮಯನೇ ಇರೋದಿಲ್ಲ. ಸಂಡೇ ಬಂದರೆ, ಸಂಡೇ ಇಸ್ ಎ ವೆರಿ ಫ್ರೀಕಿ ಡೇ, ಎಂಜಾಯಬಲ್ ಡೇ. ಟಯರ್ಡ್ ಆಗಿಬಿಟ್ಟಿದೆ, ಅಯ್ಯೋ 6 ದಿನ ಕಷ್ಟಪಟ್ಟು ಕೆಲಸ ಮಾಡಿ ತುಂಬ ಇದಾಗಿದೆ, ಅನ್ಈಸಿ ಆಗಿರುತ್ತೆ, ಸ್ವಲ್ಪ ಐ ವಾಂಟ್ ಟು ರಿಲ್ಯಾಕ್ಸ್ ಅಂತ ಏನು ಮಾಡ್ತಾರೆ, ಸಂಡೇನೂ ಫ್ರೀಯಾಗಿ ತೊಗೊಂಡ್ಬಿಡ್ತಾರೆ. ಸೊ ಯಾವ ದಿನನೂ ಬರೋದೇ ಇಲ್ಲ. ಅದಕ್ಕೆ ಭಗವಂತ ಏನು ಮಾಡ್ತಾರೆ, ತಾನೇ ಬೀದಿನಲ್ಲಿ ಬಂದು ಎಲ್ರಿಗೂ ದರ್ಶನ ಕೊಡ್ತಾರೆ. ರಥದಲ್ಲಿ ಕೂತ್ಕೊಂಡು ಪ್ರೊಸೆಷನ್ ಥರ, ಇದು ಒಂಥರ ಪ್ರೊಸೆಷನ್ ಥರ ಬರ್ತಾರೆ. ಸೊ ನೀವು ದರ್ಶನ ಮಾಡೋಕ್ಕೆ ಬರ್ತಾ ಇಲ್ಲ, ಅದಕ್ಕೆ ನಾನೇ ನಿಮಗೆ ದರ್ಶನ ಕೊಡ್ತೀನಿ ಅಂತ ಅವ್ರು ದರ್ಶನ ಮಾಡ್ಕೊಂಡು ಬರ್ತಾರೆ.
ದಟ್ ಈಸ್ ವೈ ಈವನ್ ಒನ್ ಆಫ್ ದ ರೀಸನ್ ವೈ ಡಿವೋಟೀಸ್ ಅಪ್ಲೈ ತಿಲಕ್ ಏನಕ್ಕೆ ಅಂತ ಹೇಳಿದ್ರೆ ಇದು ಯಾರು ಡಿವೋಟಿ ಯಾರು ಇದು ದೋಸ್ ಪರ್ಸನ್ಸ್ ಹ್ಯಾವ್ ನಾಟ್ ಟೇಕನ್ ದರ್ಶನ್ ಅಟ್ ಆಲ್ ಇನ್ ದ ಟೆಂಪಲ್ಸ್, ಅವ್ರಿಗೆ ತನ್ನ ಭಗವಂತನ 2 ಪಾದನ ದರ್ಶನ ಕೊಡೋದಕ್ಕೆ ಡಿವೋಟೀಸ್ ಅಪ್ಲೈ ತಿಲಕ್. ದಟ್ ಈಸ್ ಒನ್ ಆಫ್ ದ ರೀಸನ್, that is not the only reason, but that is one of the reason. These 2 vertical lines are called Vishnu padas, and this is called ತುಳಸಿ ಲೀಫ್. ಸೊ ಇದು ಊರ್ಧ್ವ ಪುಂಡ್ರ ಅಂತ ಹೆಸರು. ನೀವು ಉಡುಪಿನಲ್ಲಿ ಕೂಡ ನೋಡ್ಬೋದು, ಎಲ್ಲ ಈ ಮಧ್ವ ಸಂಪ್ರದಾಯದ ಡಿವೋಟೀಸ್ ಎಲ್ಲರೂ ಇದನ್ನು ಅಪ್ಲೈ ಮಾಡ್ಕೊಂಡಿರ್ತಾರೆ. ಸೊ ಇಟ್ ಇಂಡಿಕೇಟ್ಸ್ ದಟ್ ವಿ ಹ್ಯಾವ್ ಸರೆಂಡರ್ಡ್ ಟು ದ ಲಾರ್ಡ್, ಬಟ್ ವಿ ಡೋಂಟ್ ಹ್ಯಾವ್ ದಟ್ ಕ್ವಾಲಿಫಿಕೇಶನ್, ಬಟ್ ಸ್ಟಿಲ್ ಇಟ್ ಈಸ್ ಆಲ್ಸೋ ಎ ಡ್ರೆಸ್ ಕೋಡ್. That means we are the devotees of Vishnu or Krishna, and we are in a sadhaka stage. So now we practice ಮಾಡ್ತಾ ಇದ್ದೀರಿ. And also it remember ಇನ್ನೊಂದು ಒಂದೊಂದು ಈ ಒಂದು ದೇಹದಲ್ಲಿ ಒಂದೊಂದು ಅಂಗದಲ್ಲಿ ಒಬ್ಬೊಬ್ಬ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕೃಷ್ಣ ಇದ್ದಾರೆ ಇಲ್ಲಿ. ಅದಕ್ಕೆ ವೆನ್ ವಿ ಅಪ್ಲೈ ತಿಲಕ್ ವಿ ಚಾಂಟ್ ದಿಸ್ ನೇಮ್ಸ್, ಓಂ ಕೇಶವಾಯ ನಮಃ, ಆಮೇಲೆ ನಾಭಿಕ್ ಮೇಲೆ ಓಂ ನಾರಾಯಣ ನಮಃ, ಹಾರ್ಟ್ ಹತ್ರ ಓಂ ಮಾಧವಾಯ ನಮಃ, ಇಲ್ಲಿ ಓಂ ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಕೆಳಗಡೆ ಓಂ ದಾಮೋದರಾಯ ನಮಃ. ಆ ಗೋಪಿಚಂದ್ರ ಏನೋ ಮಿಕ್ಕಿದ್ರೆ ಅದನ್ನ ನಾವು ತೆಗೆದುಕೊಂಡು ಈ ಹತ್ರ ಈ ಸುಳಿ ಹತ್ರ ಇಟ್ಕೊಂಡು ಓಂ ವಾಸುದೇವಾಯ ನಮಃ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಇನ್ ದ ಪಾರ್ಟ್ಸ್ ಐ ಹ್ಯಾವ್ ಶೋಡ್ ಯು, ದೇರ್ ದ ಪರ್ಟಿಕ್ಯುಲರ್ ಫಾರ್ಮ್ ಆಫ್ ಕೃಷ್ಣ ರಿಸೈಡ್ಸ್ ದೇರ್, and we have a benefit of chanting 12 different names of Krishna every day. And those who take faith in the Brahma Muhurta time and applies tilak and chant these holy names, apart from your regular chanting, he will definitely go to Goloka Vrindavan, which is 1000 times above, over and above Vaikuntha Loka. It is in the Vaikuntha Loka, but it is 1000 times greater than Vaikuntha Loka. So it has got this significance, ಈ ಗೋಪಿಚಂದ್ರ. ಸೊ ಅದಿರಲಿ, ಈ ರಥಯಾತ್ರಾ, ಅದಕ್ಕೆ ದಟ್ ಈಸ್ ಒನ್ ಆಫ್ ದ ರೀಸನ್ ವೈ ಜಗನ್ನಾಥ್ ಕಮ್ಸ್ ಆಸ್ ಜಗನ್ನಾಥ್ ಬಲದೇವ್ ಸುಭದ್ರ ವಿತ್ ಹಿಸ್ ಸಿಸ್ಟರ್ ಅಂಡ್ ಬ್ರದರ್. ಹಿ ಕಮ್ಸ್ ಔಟ್ ಆಫ್ ದಿ ಟೆಂಪಲ್ ಅಂಡ್ ಗಿವ್ಸ್ ದರ್ಶನ್. ಇನ್ನೊಂದು ಡೀಪೆಸ್ಟ್ ಇದರ ರೀಸನ್ ಏನು ಅಂತ ಹೇಳಿದ್ರೆ, ವೆನ್ ಕೃಷ್ಣ ಲೆಫ್ಟ್ ವೃಂದಾವನಲ್ಲಿ ಅವರು ಆಲ್ಮೋಸ್ಟ್ 11 months ಇದ್ದಿದ್ದು. ಯಾರಿಗಾದ್ರು ಏನಾದ್ರು ಗೊತ್ತಾ ಕೃಷ್ಣ ಹೌ ಮೆನಿ ಇಯರ್ಸ್ ಹಿ displayed pastimes when he took ಇನ್ಕಾರ್ನೇಷನ್ ಇನ್ ದ್ವಾಪರಯುಗ? ಯಾರಿಗಾದ್ರು ಗೊತ್ತಾ ದ್ವಾಪರಯುಗದಲ್ಲಿ ಎಷ್ಟು ವರ್ಷ ಅವರು ಇದ್ರು ಅಂತ ಈ ಭೂಲೋಕದಲ್ಲಿ? ಯಾವುದೋ ಒಂದು ನಂಬರ್ ಹೇಳಿ ನೋಡೋಣ, ಎಷ್ಟು ವರ್ಷ ಅವ್ರು ಇದ್ದಿರ್ಬೋದು? 106 years. Yes, you are very close to the answer, very close. ಇನ್ನೊಂದ್ಸಲ ಏನೋ ಟ್ರೈ ಮಾಡ್ತೀರಾ? ಪ್ರಭು 128 ವರ್ಷ. ಓ ವೆರಿ ನೈಸ್, ವೆರಿ ನೈಸ್. ಒಂದು 3 ವರ್ಷ ಜಾಸ್ತಿ ಹೇಳಿದ್ರೆ ಅಷ್ಟೇ. 125 years. ಹೌದು, 125 years. Both are very close, but he lived here 125 years. He displayed his pastimes. ಅದರಲ್ಲಿ ಆಲ್ಮೋಸ್ಟ್ ಆಲ್ ದ್ವಾರಕದಲ್ಲಿ ಸುಮಾರು ವರ್ಷಗಳು ಅವರು ಸ್ಪೆಂಡ್ ಮಾಡಿದ್ರು, ಬಟ್ ವೃಂದಾವನಲ್ಲಿ ತುಂಬಾ ಕಡಿಮೆ ಅವರು. ಆಲ್ಮೋಸ್ಟ್ ಐ ಆಮ್ ನಾಟ್ ರಾಂಗ್ 11 months ಏನೋ ಅಂತ ಹೇಳ್ತಾರೆ. 11 months 25 years ಏನೋ ಹೇಳ್ತಾರೆ. 11 years 25 years ಏನೋ ಹೇಳ್ತಾರೆ. ಅಷ್ಟೊಂದು ತುಂಬಾ ಕಡಿಮೆ ವರ್ಷಗಳು ಅಲ್ಲಿ ಇದ್ರು. ಸೊ ಬಟ್ ಹಿ ಹಸ್ ಡಿಸ್ಪ್ಲೇಡ್ ಲಾಟ್ ಆಫ್ ಪಾಸ್ಟೈಮ್ಸ್ ಇನ್ ವೃಂದಾವನ. ಸೊ ಆ ವೃಂದಾವನದಿಂದ ಅವರು ಹೊರಗಡೆ ಏನ್ ಮಾಡ್ತಾರೆ ಅಂದ್ರೆ, ಕಂಸ ಏನ್ ಮಾಡ್ತಾನೆ, ಹಿ ಸೆಂಡ್ಸ್ ಹಿಸ್ ಅಸಿಸ್ಟೆಂಟ್ ಅಕ್ರೂರ ಇಸ್ ಎ ವೆರಿ ಗ್ರೇಟ್ ಡಿವೋಟಿ, ವೆರಿ ನೈಸ್ ಡಿವೋಟಿ. ಸೊ ಏನೋ ಅಕ್ರೂರ ಬಂದ್ರೇನೆ ಕೃಷ್ಣ ಬಲರಾಮನ ಕರ್ಕೊಂಬರಕ್ಕಾಗೋದು, ಸೊ ದಟ್ ಐ ಕ್ಯಾನ್ ಕಿಲ್ ದೆಮ್ ಅಂತ ಈ ಪ್ಲಾನ್ ಮಾಡಿ ಏನ್ ಮಾಡ್ತಾರೆ, ದೇ ಸೆಂಡ್ ಅಕ್ರೂರ. ಸೊ ಅಕ್ರೂರ ಹೋಗ್ತಾರೆ, ಅಕ್ರೂರ ಹೋಗಿ ಕೃಷ್ಣ ಬಲರಾಮನ ಕರ್ಕೊಂಬರ್ತಾರೆ. ಸೊ ಅದೆಲ್ಲ ನಮ್ಗೆ ಗೊತ್ತು. ಕೃಷ್ಣ ಬಲರಾಮ್ ಬಂದು ಕಂಸನ್ನ ವಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಇಲ್ಲಿ ವೃಂದಾವನಲ್ಲಿ ಇವ್ರು ಏನು ಹೇಳ್ಬಿಟ್ಟು ಬರ್ತಾರೆ ಕೃಷ್ಣ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಬರ್ತಾರೆ. ಬಿಕಾಸ್ ಆ ಒಂದು ಸ್ಟೇಟ್ಮೆಂಟ್ ಇದೆ ನೋಡಿ, ಆ ಸ್ಟೇಟ್ಮೆಂಟು ದಟ್ ಮೇಕ್ಸ್ ಗೋಪೀಸ್ ಆ್ಯಂಡ್ ಹಿಸ್ ಪ್ಯಾರೆಂಟ್ಸ್, ಗೋಪಾಸ್ ಹಿಸ್ ಫ್ರೆಂಡ್ಸು, ಆಮೇಲೆ ಕೌಹರ್ಡ್ ಬಾಯ್ಸು, ಇವ್ರಿಗೆಲ್ಲರಿಗೂ ಆ ಒಂದು ಸ್ಟೇಟ್ಮೆಂಟಿಂದ ಅವರು ಕೃಷ್ಣನ ಕಳಿಸ್ಕೊಡ್ತಾರೆ. ಅವಾಗಲೂ ಕಳಿಸ್ಕೊಡುವಾಗ ದೇ ಎಕ್ಸ್ಪ್ರೆಸ್ ಲಾಟ್ ಆಫ್ ಸಾರೋಸ್ ಆ್ಯಂಡ್ ದೇ ಶೆಡ್ ಟಿಯರ್ಸ್ ಲೈಕ್ ಎನಿಥಿಂಗ್. ಓಷನ್ ಥರ ಅಳ್ತಾನೆ ಇರ್ತಾರೆ, ಹೋಗ್ಬಾರ್ದು ಕೃಷ್ಣ ಹೋಗ್ಬಾರ್ದು ಅಂತ. ಆಮೇಲೆ ಅಕ್ರೂರನ ಸಿಕ್ಕಾಪಟ್ಟೆ ನಿಂದೆ ಮಾಡ್ತಾರೆ. ದೇ ವಿಲ್ ಬ್ಲಾಸ್ಫಿಮ್ ಅಕ್ರೂರ ಲೈಕ್ ಎನಿಥಿಂಗ್. ಏನಂತ ಬ್ಲಾಸ್ಫಿಮ್ ಮಾಡ್ತಾರೆ ಅಂದರೆ, ದ ವೆರಿ ನೇಮ್ ಆಫ್ ಯುವರ್ ಮೀನಿಂಗ್ ಆಫ್ ಅಕ್ರೂರ ಈಸ್
ನಾಟ್ ಕ್ರೂರ. ಕ್ರೂರ ಅಂದರೆ ಹಿಂಸೆ ಕೊಡೋನು ಅಂತ ಅರ್ಥ. ಅಕ್ರೂರ ಅಂದರೆ ಹಿಂಸೆ ಕೊಡದೇ ಇರೋನು ಅಂತ ಅರ್ಥ. ಅಕ್ರೂರ ಅಂದರೆ ಒನ್ ಹೂ ಡಸಂಟ್ ಹಾರ್ಮ್ ಎನಿ ಅದರ್ಸ್ ಅಂತ. ಬಟ್ ನಿನ್ನ ಹೆಸರಿಗೆ ನಿನಗೆ ಸಂಬಂಧನೇ ಇಲ್ಲ, ನಮಗೆ ಕ್ರೂರವಾದ ಒಂದು ಪನಿಷ್ಮೆಂಟ್ ನೀನು ಕೊಡ್ತಾ ಇದೆಯಾ ಕೃಷ್ಣನ್ ಕರ್ಕೊಂಡೋಗಿ ಅಂತ, ಕೃಷ್ಣ ಬಲರಾಮನ ಕರ್ಕೊಂಡು ಹೋಗ್ತಾ ಇದೆಯಾ, ಇದಕ್ಕಿಂತ ಒಂದು ಕ್ರೂರವಾದ ಒಂದು ಟಾರ್ಚರ್ ಯಾವುದೂ ಇಲ್ಲ ಅಂತ ಅವ್ರನ್ನ ಸಿಕ್ಕಾಪಟ್ಟೆ ಬೈತಾರೆ ಇವರು ಗೋಪಿಯರಿಗೆಲ್ಲ. ಆವಾಗ ಅಕ್ರೂರ ಅವ್ರಿಗೆ ಬೇರೆ ವಿಧಿ ಇಲ್ಲ, ಕರ್ಕೊಂಡು ಹೋಗ್ಲೇಬೇಕು. ಯಾಕಂದರೆ ಈ ಹ್ಯಾಸ್ ಟು ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಇನ್ ಕೃಷ್ಣಾಸ್ ಪಾಸ್ಟ್ ಟೈಮ್ಸ್. ಇಲ್ಲಿ ವೃಂದಾವನ ಲೀಲೆ ಮುಗಿದ ತಕ್ಷಣ ಅವರು ಅಲ್ಲಿ ಅವ್ರ ತಂದೆ ತಾಯಿನ ಬಿಡುಗಡೆ ಮಾಡಬೇಕು. ಕಂಸ ಅವ್ರ ತಂದೆ ತಾಯಿನ ಇದು ಪ್ರಿಸನಲ್ಲಿ ಹಾಕಿರ್ತಾರೆ, ಜೈಲಲ್ಲಿ ಹಾಕಿರ್ತಾರೆ. ಅದನ್ನ ಬಿಡುಗಡೆ ಮಾಡಬೇಕಂದ್ರೆ ಕಂಸನ ವಧ ಮಾಡಬೇಕು. ಸೊ ಕಂಸನ ವಧ ಮಾಡಬೇಕು ಅಂತ ಅದೊಂದು ಟಾಸ್ಕ್ ಇದೆ ಅವ್ರಿಗೆ. ಅದಕ್ಕೆ ಅಕ್ರೂರ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಕೃಷ್ಣ ಬಲರಾಮ ಹೋಗೋದಕ್ಕೆ ಇಷ್ಟಪಡ್ತಾರೆ. ಸೊ ಇಲ್ಲಿ ವೃಂದಾವನಲ್ಲಿ ಬಿಟ್ಟ ಮೇಲೆ ಅವ್ರಿಗೆ ವೃಂದಾವನದಲ್ಲಿ ಇವರು ಎಷ್ಟೋ ವರ್ಷಗಳಾಗಿ ಬರಲಿಲ್ಲ ಕೃಷ್ಣ. ಮಥುರಾಗ ಹೋಗ್ತಾರೆ, ಮಥುರಾಗ ಹೋದ್ಮೇಲೆ ದ್ವಾರಕಾಗೆ ಹೊರಟೋಗ್ತಾರೆ, ದ್ವಾರಕಾಗ ಹೋದ್ಮೇಲೆ ಅವ್ರು ಬರೋದೇ ಇಲ್ಲ. ಇದರಲ್ಲಿ ಗೋಪೀಸ್ ಎಲ್ಲ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಪ್ರತಿನಿತ್ಯ ಗೋಪಿಯರ್ಗಳೆಲ್ಲ ಭಗವಂತನ ನಾಮ ಹೇಳ್ಕೊಂಡು, ನಾಮ ಅಂದರೆ ಅವರು ಮಾಡಿರೋ ಪಾಸ್ಟ್ ಟೈಮ್ಸ್ ಎಲ್ಲ ಹೇಳ್ತಾನೆ ಇರ್ತಾರೆ, ಜ್ಞಾಪಕ ಮಾಡ್ಕೊತಾ ಇರ್ತಾರೆ, ಸ್ಮರಣೆ ಮಾಡ್ತಾ ಇರ್ತಾರೆ, ಕೃಷ್ಣ ಬರ್ತಾರೆ ಕೃಷ್ಣ ಬರ್ತಾರೆ ಕೃಷ್ಣ ಬರ್ತಾರೆ ಅಂತ. ಸೊ ಎಷ್ಟೋ ವರ್ಷಗಳು ಹೋಗಲೇ ಇಲ್ಲ. ಅದಕ್ಕೆ ಅವರು ಆಹಾರ ತೊಗೊಳ್ದಿರಾ, ನಿದ್ರೆ ಮಾಡ್ದಿರಾ, ವಿಶ್ರಾಂತಿ ತೊಗೊಳ್ದಿರಾ, ಆರೋಗ್ಯದ ಮೇಲೆ ಏನು ಗಮನ ಕೊಡ್ದಿರಾ, ದೆ ಬಿಕಮ್ ವೆರಿ ವೆರಿ ಸಿಕ್. ಆಮೇಲೆ ಇದು ಗೊತ್ತಾಗಿ ಕೃಷ್ಣ ಏನು ಮಾಡ್ತಾರೆ, ಮತ್ತೆ ಉದ್ಧವನ ಕಳಿಸ್ತಾರೆ. ಉದ್ಧವ ಇಸ್ ಅ ವೆರಿ ಗ್ರೇಟ್ ನೈಸ್ ಡಿವೋಟಿ. ನೀವು ಉದ್ಧವನ ನೋಡಿದ್ರೆ ಕೃಷ್ಣ ನೋಡಂಗಿರಲ್ಲ, ಇಬ್ರು ಒಂದೇ ಥರ ಇರ್ತಾರೆ. ಉದ್ಧವ ಇಸ್ ಅ ವೆರಿ ಕ್ಲೋಸ್ ರಿಲೇಟಿವ್ ಆಫ್ ಕೃಷ್ಣ. ಸೊ ಉದ್ಧವ ಏನು ಅನ್ಕೊಂತಾರೆ, ಅವರು ಬೃಹಸ್ಪತಿ ಹತ್ರ ವಿದ್ಯೆ ಕಲ್ತಿರ್ತಾರೆ, ನಾನು ತುಂಬ ಇಂಟೆಲಿಜೆಂಟ್ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಅವ್ರಿಗೆ ವ್ರಜಭೂಮಿಗೆ ಮೇಲೆ ಹೋದ್ಮೇಲೆ ಗೊತ್ತಾಯಿತು, ಈ ಗೋಪಿಯರುಗಳು ಅವರ ಭಾವನೆ, ಅವರ ಪ್ರೇಮ, ಒಂದು ಪ್ರೀತಿ ಯಾವ ಥರ ಇರುತ್ತೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಹಿ ಗೋಸ್ ಆಸ್ ಎ ಟೀಚರ್ ಬಟ್ ರಿಟರ್ನ್ಸ್ ಆಸ್ ಎ ಸ್ಟೂಡೆಂಟ್. ಅದು ಶ್ಲೋಕನೇ ಒಂದು ಶ್ಲೋಕ ಇದೆ. ಅವರು ವ್ರಜವಾಸಿಸ್ಗೆ ಹೆಂಗೋ ಸಮಾಧಾನ ಮಾಡೋಕ್ಕಂತ ಹೋಗ್ತಾರೆ, ಅಲ್ಲಿ ಸಮಾಧಾನ ಮಾಡೋಕ್ಕೆ ಆಗಲಿಲ್ಲ ಅವ್ರನ್ನ. ಯಾಕಂದರೆ ಅಷ್ಟೊಂದು ಇದು ವಿರಹ ವೇದನೆ. ಆ ಥರ ವಿರಹ ವೇದನೆ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಆಚಾರ್ಯಸ್ ಹೇಳ್ತಾರೆ. ಸೊ ವ್ರಜಭೂಮಿಸ್ ಡಿವೋಷನ್ ಸರ್ವಿಸ್ ಈಸ್ ದ ಟಾಪ್ ಮೋಸ್ಟ್ ಸರ್ವಿಸ್. ದರ್ ಈಸ್ ನಥಿಂಗ್ ಅನ್ಪ್ಯಾರಲಲ್ ಟು ದಟ್ ಡಿವೋಷನ್ ಸರ್ವಿಸ್. ಅದಕ್ಕೆ ಸಮಾನವಾದ ಒಂದು ಇದು ಭಕ್ತಿ ಯಾವುದೂ ಇಲ್ಲ. ಆ ಥರ ನಾವು ಭಕ್ತಿ ಮಾಡಬೇಕಂದ್ರೆ ಕಲಿಯುಗದಲ್ಲಿ ನಾವು ನಾಮ ಒಂದೇನೆ, ನಾಮದಲ್ಲಿ ಮಾತ್ರನೇ ಭಗವಂತನ ಹತ್ರ ವಿ ಕ್ಯಾನ್ ಹ್ಯಾವ್ ರೆಸಿಪ್ರೊಕೇಶನ್. ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ devotional factor. And apart from that, other devotional factors also will be taken into consideration. Other things also very very important. ಈಗ ರಥಯಾತ್ರೆಗೆ ಹೋಗೋದು, ರಥಯಾತ್ರೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಇದೆಲ್ಲ. ಸೊ ಇವರು ಹೀಗೆ ಈ ಥರ ಇರುವಾಗ ಈ ಪುರಿ ಜಗನ್ನಾಥಿಂದ ಗುಂಡಿಚ ದೇವಸ್ಥಾನಕ್ಕೆ ಜಗನ್ನಾಥ್ ಬಲದೇವ್ ಸುಭದ್ರನ ಕರ್ಕೊಂಡು ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ರಥಯಾತ್ರ. ಆ ಹೋಗುವಾಗ ಏನಾಗುತ್ತೆ ಅಂದರೆ, ಇದು ಏನು ಅರ್ಥ ಅಂದರೆ, ಇದಕ್ಕೆ ದ್ವಾರಕೆಯಿಂದ ಮತ್ತೆ ಕುರುಕ್ಷೇತ್ರದಿಂದ ವೃಂದಾವನಕ್ಕೆ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ಬೇಕು ಕೃಷ್ಣನ. ಯಾಕಂದರೆ ದಟ್ ಈಸ್ ಇಸ್ ಒರಿಜಿನಲ್ ಪ್ಲೇಸ್. ದಟ್ ಈಸ್ ದ ಪ್ಲೇಸ್ ವ್ಯಾರ್ ಹಿ ರಿಲಿಶ್ ಆಲ್ಮೋಸ್ಟ್ ಆಲ್ ರಸಾಸ್. ಅದಕ್ಕೆ ಅವ್ರಿಗೆ ರಸರಾಜ್ ಅಂತ ಹೇಳ್ತಾರೆ. ಕೃಷ್ಣಗೆ ಇನ್ನೊಂದು ಹೆಸರು ರಸರಾಜ್. ಸೊ ಆ ಲೀಲೆಗಳಿಗೆ, ಆ ಟೇಸ್ಟ್ಗೇನೆ ಅಧಿಪತಿ ಯಾರು ಅಂದರೆ ಕೃಷ್ಣನೇ. ದಟ್ ಈಸ್ ಇಸ್ ಕಾಲ್ಡ್ ರಸರಾಜ್. ಈಸ್ ಕಿಂಗ್ ಫಾರ್ ಆಲ್ ರಸಾಸ್. ರಸಾಸ್ ಅಂದರೆ ಟೇಸ್ಟ್. ಈಗ ನಾವು ಲೀಲಾಸ್ ಎಲ್ಲ ಕೇಳ್ತಾ ಇದ್ರಲ್ಲ, ಪಾಸ್ಟ್ ಟೈಮ್ಸ್ ಎಲ್ಲ ಕೇಳ್ತಾ ಇರುವಾಗ ನಾವು ಯಾವ ಥರ ಒಂದು ಆನಂದನ ಹೊಂದುತ್ತೀರಲ್ವ, ಅದನ್ನು ದಟ್ ಈಸ್ ಕಾಲ್ಡ್ ದ ಟೇಸ್ಟ್. ಸೊ ಆ ಮೆಲ್ಲೋಸ್ ಎಲ್ಲ ಮತ್ತೆ ಅವರು ಪಡಿಬೇಕು ಕೃಷ್ಣನ ಹತ್ರ, ಮತ್ತೆ ಕೃಷ್ಣನ ಜೊತೆ ಲೀಲೆಗಳು ಮಾಡಬೇಕು ಅಂತ ಏನು ಮಾಡ್ತಾರೆ, ಕುರುಕ್ಷೇತ್ರನಲ್ಲಿ ವಾರ್ ನಡೆಯುವಾಗ ಎಲ್ಲ ಬ್ರಜವಾಸಿಸ್ ಎಲ್ಲ ಬಂದ್ಬಿಡ್ತಾರೆ. ಬ್ರಜವಾಸಿಸ್ ಎಲ್ಲ ಬಂದ್ಬಿಟ್ಟು ಕೃಷ್ಣನ ರಥದ ಮೇಲೆ ಕೂತ್ಕೊಂಡು ಆ ರಥನ ಎಳ್ಕೊಂಡು ಹೋಗ್ಬಿಡ್ತಾರೆ. ಕುದುರೆಗಳೆಲ್ಲ ಆ ಕಡೆ ಕಳಿಸ್ಬಿಟ್ಟು ಇವರು ರಥನೇ ತಗೊಂಡು ಹೋಗ್ತಾರೆ. ನೀನು ಬರದೇ ಇದ್ರೆ ನಾವು ರಥದ ಚಕ್ರಕ್ಕೆ ಬಿದ್ದು ವಿ ವಿಲ್ ನಾಟ್ ಮೈಂಟೈನ್ ಅವರ್ ಲೈಫ್, ವಿ ವಿಲ್ ಲೂಸ್ ಅವರ್ ಲೈಫ್ಸ್ ಅಂತ ಹೇಳ್ತಾರೆ. ಅದನ್ನ ಆ ರಥದಲ್ಲಿ ಕೂತ್ಕೊಂಡು ಕರ್ಕೊಂಡು ಹೋಗೋದೇ ರಥಯಾತ್ರ. ದಟ್ ಈಸ್ ದ ರಿಯಲ್ ಇನ್ನರ್ ಮೀನಿಂಗ್ ಆಫ್ ಜಗನ್ನಾಥ ರಥಯಾತ್ರ. ಆ ಕುರುಕ್ಷೇತ್ರದಿಂದ ವೃಂದಾವನಕ್ಕೆ ಕರ್ಕೊಂಡು ಹೋಗೋದನ್ನೇ ಜಗನ್ನಾಥ ರಥಯಾತ್ರ ಅಂತ ಡಿವೋಟೀಸ್ ದೇ ಸೆಲೆಬ್ರೇಟ್ ಇನ್ ವೆರಿ ಸಾಲಮ್ ವೇ, ವೆರಿ ಗ್ರ್ಯಾಂಡ್ ಮ್ಯಾನರ್ ಆಗಿ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಅಂದ್ರೆ ರಥಯಾತ್ರ ಈಸ್ ನಥಿಂಗ್ ಬಟ್ bringing all the devotees together and express their feelings, express their inner feelings, how much they have been separated so long ಅಂತ ಆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದೇ ಈ ಜಗನ್ನಾಥ ರಥಯಾತ್ರದ ಮಹೋತ್ಸವ. ಇದು ಸಿಗ್ನಿಫಿಕೆನ್ಸ್. ಸೊ ದಟ್ ಮೀನ್ಸ್ ಬ್ರಿಂಗಿಂಗ್ ಬ್ಯಾಕ್ ಕೃಷ್ಣ ಇನ್ ಟು ಅವರ್ ಹಾರ್ಟ್. ಪುಲ್ಲಿಂಗ್ ದ ರಥ್ ಮೀನ್ಸ್ ಪುಲ್ಲಿಂಗ್ ಕೃಷ್ಣ ಇನ್ ಟು ಅವರ್ ಹಾರ್ಟ್. ಸೊ ವೆಲ್ಕಮಿಂಗ್ ಕೃಷ್ಣ ಇನ್ ಟು ಅವರ್ ಹಾರ್ಟ್.
and adding Krishna in our lives in every part of our activities. ಪ್ರತಿಯೊಂದು ಆ, ಆ, ಕ್ರಿಯೆಯಲ್ಲಿ, ಪ್ರತಿಯೊಂದು ಕೆಲಸದಲ್ಲಿ ಭಗವಂತನ ನಾವು ಆಹ್ವಾನ ಮಾಡೋದು. ದಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ರಥಯಾತ್ರಾ. ಇದು ಇನ್ನೂ ತುಂಬ ಎಲಾಬರೇಟ್ ಆಗಿ ಹೇಳ್ಬೋದು. ಉತ್ಕಟ ಅಂತ ಒಂದು ಗ್ರಂಥ ಇದೆ, ಮತ್ತು ಸ್ಕಂದ ಪುರಾಣದಲ್ಲಿ ಇದ್ರ ಬಗ್ಗೆ ತುಂಬ, ಈ ಒಡಿಸ್ಸಾನಲ್ಲಿರೋ ಡಿವೋಟಿಸು ಆಚಾರ್ಯಸ್ ಎಲ್ಲ ಜಗನ್ನಾಥ ರಥಯಾತ್ರೆ ಬಗ್ಗೆ ತುಂಬ ಇದ್ರ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಪ್ರತಾಪರುದ್ರ ಅರಿಲೆಗಳೆಲ್ಲ ಬರುತ್ತೆ. ಪ್ರತಾಪರುದ್ರ ವಾಸ್ ಎ ವೆರಿ ಫೇಮಸ್ ಕಿಂಗ್ ಅಂಡ್ ಈಸ್ ಆಲ್ಸೋ ಡಿವೋಟಿ ಆಲ್ಸೋ. ರಾಜರ್ಷಿ ಅಂತ ಹೇಳ್ತಾರೆ, ರಾಜ ಪ್ಲಸ್ ಋಷಿ. ಈ ವಾಸ್ ಎ ಕಿಂಗ್ ಅಂಡ್ ಆಲ್ಸೋ ಈ ವಾಸ್ ಎ ವೆರಿ ನೈಸ್ ಡಿವೋಟಿ. ಸೊ ಕೃಷ್ಣ ಏನು ಹೇಳ್ತಾರೆ ಅಂದರೆ, ನಾನು ಎಲ್ಲರಿಗೂ ಕರುಣೆ ಕೊಡ್ತೀನಿ, ಎಲ್ಲರಿಗೂ ಅನುಗ್ರಹ ಕೊಡ್ತೀನಿ ಅಂತ ಕೃಷ್ಣ ಹೇಳ್ತಾರೆ. ಬಟ್ ವೆನ್ ಚೈತನ್ಯ ಮಹಾಪ್ರಭು ಕೇಮ್ ಬಿಫೋರ್ 540 years ಬಿಫೋರ್, ಪ್ರತಾಪರುದ್ರಾಗೆ ಅವರು ದರ್ಶನ ಕೊಡಲ್ಲ. ಪ್ರತಾಪರುದ್ರನ ಅವಾಯ್ಡ್ ಮಾಡ್ತಾ ಇರ್ತಾರೆ. ಬಿಕಾಸ್ ಆಸ್ ಎ ಸನ್ಯಾಸಿ ಒನ್ ಶುಡ್ ಅವಾಯ್ಡ್ ಮೆಟೀರಿಯಲಿಸ್ಟಿಕ್ ಪರ್ಸನ್ಸ್ ಅರೌಂಡ್ ಹಿಮ್. ಭೌತಿಕವಾದ ವ್ಯಕ್ತಿಗಳು ಯಾರೇ ಇದ್ರೇನೋ ಅವ್ರನ್ನ ಅವಾಯ್ಡ್ ಮಾಡ್ತಾರೆ. ಯಾಕಂದರೆ ಆ ಪ್ಯೂರ್ ಡಿವೋಷನ್ ಸರ್ವಿಸ್ಸು ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರು ತುಂಬ ಮೆಟೀರಿಯಲ್ ಆ್ಯಕ್ಟಿವಿಟೀಸಲ್ಲಿ ಅಬ್ಸರ್ವ್ ಆಗಿರ್ತಾರೋ ಅವ್ರ ಹತ್ರ ಸ್ವಲ್ಪ ಈ ಸನ್ಯಾಸಿಸ್ ಎಲ್ಲ ಅವ್ರನ್ನ ಅವಾಯ್ಡ್ ಮಾಡ್ತಾರೆ. ಬಟ್ ಫ್ರಮ್ ಡಿಸ್ಟೆನ್ಸ್ ದೇ ಗಿವ್ ಇನ್ಸ್ಟ್ರಕ್ಷನ್ಸ್. ಆದರೆ ಅವ್ರ ಜೊತೆಯಲ್ಲಿ ಅವ್ರ ಜೊತೆ ಅಸೋಸಿಯೇಷನ್ ತೊಗೊಳಕ್ಕೆ ಅವರು ಇಷ್ಟಪಡಲ್ಲ. ಆ ಥರ ಪ್ರತಾಪರುದ್ರನ ಇವ್ರು ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ, ಇವರು ಚೈತನ್ಯ ಮಹಾಪ್ರಭು, ಕೃಷ್ಣ ಹಿಮ್ಸೆಲ್ಫ್ ಆಸ್ ಎ ಕೇಮ್ ಎಸ್ ಎ ಡಿವೋಟಿ, ಇವರು ಈಸ್ ಎ ಕಿಂಗು, ಅವರು ರಾಜ ಆಗಿರ್ತಾರೆ, ಇವರಿಗೆ ತುಂಬ ಇದು ಸೊತ್ತು ಸಂಪತ್ತು ಆಸ್ತಿ ಮತ್ತು ಇಂದ್ರಿಯ ಭೋಗಗಳು ಹೆಚ್ಚಾಗಿರುತ್ತೆ, ಇಂಥವ್ರ ಜೊತೆ ನಾನು ಇದು ಮಾಡ್ಕೋಬಾರ್ದು, ಸಂಗೀತ ಮಾಡ್ಕೋಬೋದು ಅಂತ ಅವರು ತಿಳ್ಕೊಂಬಿಟ್ಟಿರ್ತಾರೆ. ಅದೇ ಪ್ರತಾಪರುದ್ರ ಒಂದು ಸಲ ಪ್ರಶ್ನೆ ಕೇಳ್ತಾರೆ, ಯಾಕೆ ನನಗೆ ಇದು ಚೈತನ್ಯ ಮಹಾಪ್ರಭು ನನ್ನ ದೂರ ಮಾಡ್ತಾ ಇದ್ದಾರೆ, ನನಗೆ ದರ್ಶನ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಈ ಪಾಸ್ಟ್ ಟೈಮ್ಸ್ ಎಲ್ಲ ನಾನು ನೆಕ್ಸ್ಟ್ ನಿಮಗೆ ಕಮಿಂಗ್ ಕ್ಲಾಸಸ್ಸಲ್ಲಿ ಹೇಳ್ತೀನಿ. ಅದು ತುಂಬ ಎಲಾಬ್ರೇಟಾಗಿ ಹೋಗುತ್ತೆ ಇದೆಲ್ಲ. ಚೈತನ್ಯ ಮಹಾಪ್ರಭು ಹೇಗೆ ರಥಯಾತ್ರೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಅವರು ಬ್ರಿಟಿಷ್ ಪೀರಿಯಡಲ್ಲಿ ಈ ಜಗನ್ನಾಥ ರಥಯಾತ್ರೆ ಹೇಗೆ ಅವರು ಸ್ಟಾಪ್ ಮಾಡೋಕ್ಕೆ ನೋಡಿದ್ರು. ಅವರು ಏನು ಅನ್ಕೊಂಡ್ರೆ, ದೀಸ್ 3 ಆರ್ ಓನ್ಲಿ ಡಾಲ್ಸ್ ಅಂತ ಕರೆದ್ರು. ಅವರು ಬರೀ ಗೊಂಬೆಗಳಿದೆ, 3 ಗೊಂಬೆಗಳಿಗೆ ಇಷ್ಟೊಂದು ಲಕ್ಷಾಂತರ ಜನ ಬಂದು ಅವ್ರನ್ನ ವರ್ಷಿಪ್ ಮಾಡ್ತಾ ಇದ್ದಾರೆ. ಅವರು ಸರ್ವಸಾಧಾರಣವಾಗಿ ಅದನ್ನು ತಿಳ್ಕೊಂಬಿಟ್ರು, ಈ ಜಗನ್ನಾಥ್ ಬಲದೇವ್ ಸುಭದ್ರನ. ಈ ಥರ ಜಗನ್ನಾಥ್ ಬಲದೇವ್ ಸುಭದ್ರ ಅವರು ಜಗನ್ನಾಥ್ ತನ್ನ ಡಿವೋಟಿಸ್ ಥರ ಹೇಗೆ ಇದು ಲೀಲೆಗಳೆಲ್ಲ ಮಾಡಿದ್ರು. ತುಂಬ ಪಾಸ್ಟ್ ಟೈಮ್ಸ್ ಇದೆ, ಬೇಕಾದಷ್ಟು ಪಾಸ್ಟ್ ಟೈಮ್ಸ್ ಇದೆ. 365 ದಿನನೂ ಹೇಳ್ಕೊಂಡು ಹೋಗ್ತಾನೆ ಇರ್ಬೋದು ಜಗನ್ನಾಥ್ ಪಾಸ್ಟ್ ಟೈಮ್ಸ್. ಪುರಿನಲ್ಲಿ ನಡೆದಿರೋ ಪಾಸ್ಟ್ ಟೈಮ್ಸ್ ಇದೆಲ್ಲ ಬೇಕಾದಷ್ಟಿದೆ. ಆಮೇಲೆ ಭೋಗ ಹೇಗೆ ಅವ್ರಿಗೆ ಆಫರ್ ಮಾಡಬೇಕು, ಅದೇ ಪ್ರತಿದಿನ ಅವ್ರಿಗೆ ಚಪ್ಪನ್ ಭೋಗ ಆಫರ್ ಮಾಡ್ತಾರೆ. ಸೊ ಅವ್ರಿಗೆ ಯಾವಾಗಲೂ ಪೂಜೆ ನಡೆಯುತ್ತೋ, ಪುನಸ್ಕಾರಗಳು ನಡೆಯುತ್ತೋ, ಆದರೆ ನೈವೇದ್ಯ ಮಾತ್ರ ನಡೀತಾ ಇರಬೇಕು ಜಗನ್ನಾಥ್ಗೆ. ಅದರಲ್ಲಿ ಕಾಜಾ ಅಂತ ಒಂದು ಸ್ವೀಟ್ ಇದೆ, ನೀವೆಲ್ಲರೂ ನೋಡಿರ್ಬೋದು. ಆ ಕಾಜಾನ ಪ್ರತಿದಿನ ಭಗವಂತನಿಗೆ ತುಂಬ ಇಷ್ಟವಾದದ್ದು ಅದು ಕಾಜಾ. ಇದು ಆ್ಯಕ್ಚುಲಾಗಿ ಒಬ್ಬ ಮುಸ್ಲಿಂ ಬಂದು ಇದನ್ನ ಫಸ್ಟ್ ಆಫರ್ ಮಾಡಿದ್ದು ದೇವರಿಗೆ. ಅದನ್ನು ಯಾರ್ಯಾರೆಲ್ಲ ಶುದ್ಧ ಭಕ್ತರು ತನಗೆ ನೈವೇದ್ಯ ಮಾಡಿರೋದು, ಅವರ ಭಗವಂತನ ಹತ್ರ ವೆನ್ ದೇ ಆರ್ ಪಾರ್ಟ್ ಆಫ್ ದಟ್ ಲೀಲಾಸ್, ಅದನ್ನು ಹಂಗೆ ಕಂಟಿನ್ಯೂ ಮಾಡಿಕೊಂಡೇ ಬರ್ತಾರೆ. ಅದನ್ನು ಆ ಪಾಸ್ಟ್ ಟೈಮ್ಸ್ನ ಒಂದು ಫೆಸ್ಟಿವಲ್ ಥರ ಸೆಲೆಬ್ರೇಟ್ ಮಾಡ್ತಾರೆ. ಆಮೇಲೆ ಲಕ್ಷ್ಮೀ ದೇವಿ ಹೇಗೆ ತಡೆ ಹಾಕಿದ್ದು ಜಗನ್ನಾಥ್ ಬಲದೇವ್ ಸುಭದ್ರಾಗೆ, ಟೆಂಪಲ್ ಒಳಗಡೆ ಹೋಗೋಕ್ಕೆ ಅವ್ರಿಗೆ ಅನುಮತಿ ಕೊಟ್ಟಿಲ್ಲ. ಇದೆಲ್ಲ ಪಾಸ್ಟ್ ಟೈಮ್ಸು, ತುಂಬ ಪಾಸ್ಟ್ ಟೈಮ್ಸ್ ಇದೆ ಜಗನ್ನಾಥ್ ಬಲದೇವ್ ಸುಭದ್ರ. ಹೇಗೆ ಕೃಷ್ಣನ ಲೀಲೆಗಳು ವೃಂದಾವನದಲ್ಲಿ ಅನ್ಲಿಮಿಟೆಡ್ ಆಗಿರುತ್ತೋ, ಅದೇ ಥರ ಜಗನ್ನಾಥದ್ದು ಅನ್ಲಿಮಿಟೆಡ್ ಪಾಸ್ಟ್ ಟೈಮ್ಸ್. ಬಟ್ ನಮಗೆ ಸೌತ್ ಇಂಡಿಯನ್ಸ್ಗೆ ಅಷ್ಟೊಂದು ಆ ಜಗನ್ನಾಥ್ ಕಲ್ಚರ್ ಇಲ್ದಿರೋದಕ್ಕೆ ಕಾರಣವಾಗಿ ನಮಗೆ ಬಿಗಿನಿಂಗಿಂದ ಗೊತ್ತಾಗಲಿಲ್ಲ. ಆದರೆ ಪ್ರಭುಪಾದ್ ಬಂದಮೇಲೆ 1966 ಆದಮೇಲೆ 1970 ಪ್ರಭುಪಾದ್ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ನಮ್ಮ ಡಿವೋಟಿಸ್ ಇದನ್ನು ಈ ಕಲ್ಚರ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಒಂದು ಜಗನ್ನಾಥ್ ಬಲದೇವ್ ಸುಭದ್ರ ನಮ್ಮ ದೇವಸ್ಥಾನದಲ್ಲಿ ನೋಡ್ಬೋದು, ಇದು ಮೈನ್ ಡಿಟೀಸ್ ಆಗಿ ಇಟ್ಕೊಂಡಿದ್ದಾರೆ. ಶೇಷಾದ್ರಿಪುರದಲ್ಲಿ ಜಗನ್ನಾಥ್ ಬಲದೇವ್ ಸುಭದ್ರ ಇದೆ. ಕೋರಮಂಗಲ ಇಸ್ಕಾನಲ್ಲಿ ಜಗನ್ನಾಥ್ ಬಲದೇವ್ ಸುಭದ್ರ ಈಗ ಬಂದಿದ್ದಾರೆ. ಮತ್ತು ICC ಕೋರಮಂಗಲ ಇದೆ, ICC ಟೆಂಪಲ್ ಅಲ್ಲಿ ಇದೆ. ಎಲ್ಲ ದೇವಸ್ಥಾನದಲ್ಲಿ ಜಗನ್ನಾಥ್ ಬಲದೇವ್ ಸುಭದ್ರನ ನಾವು ವರ್ಷಿಪ್ ಮಾಡ್ತಾ ಇದ್ದೀವಿ. ತುಂಬ ಮೆರ್ಸಿಫುಲ್ ಇನ್ಕಾರ್ನೇಷನ್ ಜಗನ್ನಾಥ್ ಬಲದೇವ್ ಸುಭದ್ರ. ಬೇರೆ ಈಗ ಕೃಷ್ಣನ ಅವತಾರದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ, ಯಾಕಂದರೆ ನೀನು ಶರಣಾಗತಿ ಆದ್ರೇ ನಾನು ನಿಮಗೆ ಕರುಣೆ ಕೊಡ್ತೀನಿ ಅಂತಾರೆ. ಆದರೆ ಇಲ್ಲಿ ಜಗನ್ನಾಥ್ ಬಂದು ಎಲ್ಲರಿಗೂ ತುಂಬ ಮೆರ್ಸಿಫುಲ್. ಒಡಿಸ್ಸಾ, ಎಸ್ಪೆಷಲಿ ಫಾರ್ ಒಡಿಸ್ಸಾ ಪೀಪಲ್, ಅವ್ರನ್ನ ಪಾಂಡಾಸ್ ಅಂತ ಹೇಳ್ತಾರೆ. ಅವರ ಒಂದು ಕಮ್ಯುನಿಟಿನ ಪಾಂಡಾಸ್ ಅಂದರೆ ಅವರು ಪುರೋಹಿತ್ಸು, ವೇದಿಕ್ ಪ್ರೀಸ್ಟ್ ಥರ ಅಲ್ಲಿ ಒಡಿಸ್ಸಾನಲ್ಲಿ. ಅವರು ತುಂಬ ಯಾಕಂದರೆ ಇಂದ್ರದ್ಯುಮ್ನ ಮಹಾರಾಜು ಒಂದು ಬೆನಡಿಕ್ಷನ್ ತೊಗೊಂಡಿರ್ತಾರೆ ಜಗನ್ನಾಥ್ ಹತ್ರ. ನನ್ನ ಅನಂತರ
ನನ್ನ ಪರಂಪರದಲ್ಲಿರೋ ಪಾಂಡಾಸ್ ಇದಾರಲ್ಲ ಅವರೇ ಇದನ್ನ ಪೂಜೆ ಮಾಡಬೇಕು. ನನಗೆ ಯಾರು ಮಕ್ಕಳು, ನನ್ನ ಮಕ್ಕಳು ಬಂದು ನನ್ನ ಜನರೇಷನ್ಸ್ ಬಂದು ಈ ಟೆಂಪಲ್ನ ನಮ್ಮ ತಂದೆ ಕಟ್ಟಿದ್ದು, ನನ್ನ ದೇವಸ್ಥಾನ ಅಂತ ಅವ್ರಿಗೆ ಬರಬಾರ್ದು, ಅಪೊಸಿಷನ್ಸ್ ಇರಬಾರ್ದು. ಅದಕ್ಕೆ ನೀವು ನಮ್ಮ ಪಾಂಡಾಸೇ ಇದನ್ನ ಕಂಟಿನ್ಯೂ ಮಾಡಬೇಕು, ಈ ವಂಶದವರೇ ಅದನ್ನ ಕಂಟಿನ್ಯೂ ಮಾಡಬೇಕು. ನನ್ನ ವಂಶ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಅವರು ಇದರಲ್ಲಿ ಬರಬಾರ್ದು. ಯಾಕಂದ್ರೆ ಅವರು ನನ್ನ ಟೆಂಪಲ್, ನನ್ನ ದೇವಸ್ಥಾನ ಅಂತ ಅವ್ರಿಗೆ ಬಂದ್ಬಿಡುತ್ತೆ, ಅಹಂಕಾರ ಬಂದ್ಬಿಡುತ್ತೆ. ಅದಕ್ಕೆ ಈ ಒಂದು ಪಾಂಡಾಸ್ ಇದ್ರಲ್ಲ ಅವರೇ ಕಂಟಿನ್ಯೂ ಮಾಡ್ಬೇಕು ಇದನ್ನ ಅಂತ ಹೇಳಿ ಒಂದು ವರ ಕೇಳಿರ್ತಾರೆ. ಅದಾದ್ಮೇಲೆ ಜಗನ್ನಾಥ ಕೇಳಿದ್ರೆ, ನನಗೆ ನೀವು ವರ್ಷಿಪ್ ಮಾಡುವಾಗ ನನ್ನ ಕೈ ಯಾವಾಗಲೂ ಡ್ರೈ ಆಗಬಾರ್ದು, ನಾನು ಹಂಗೆ ಪ್ರತಿ ಸಲ ನಾನು ನೈವೇದ್ಯ ತಗೊಂತಾನೆ ಇರಬೇಕು, ಭೋಗ ತಗೊಂತಾನೆ ಇರಬೇಕು ಅಂತೇಳಿ ಜಗನ್ನಾಥ ಒಂದು ಆಸೆ ಇಡ್ತಾರೆ. ಅದಕ್ಕೆ ತಕ್ಕಂತೆ ಅಲ್ಲಿ ಯಾವಾಗಲೂ ಏನು ಮಾಡ್ತಾರೆ ಅಂದರೆ ನೈವೇದ್ಯ ಮಾಡ್ತಾನೆ ಇರ್ತಾರೆ. ಆ ನೈವೇದ್ಯ ಮಾಡಿರೋ ಪ್ರಸಾದನೆಲ್ಲ ಏನು ಮಾಡ್ತಾರೆ, ಬಿಫೋರ್ ಆಫರಿಂಗ್ ಇಟ್ ಇಸ್ ಕಾಲ್ಡ್ ಭೋಗ ಆ್ಯಂಡ್ ಆಫ್ಟರ್ ಆಫರಿಂಗ್ ಇಟ್ ಇಸ್ ಕಾಲ್ಡ್ ಪ್ರಸಾದ. ಸೊ ಆ ಭೋಗನ ಆಫರ್ ಆದಮೇಲೆ ಪ್ರಸಾದ ಆಗುತ್ತೆ. ಆ ಪ್ರಸಾದ ಏನೇನು ಮಾಡ್ತಾರೆ, ಆನಂದ ಬಜಾರ್ ಅಂತ ಒಂದು ಸ್ಥಳ ಇದೆ ಅಲ್ಲೇ ಜಗನ್ನಾಥ್ ಟೆಂಪಲ್ ಪಕ್ಕದಲ್ಲೇ. ಆ ಆನಂದ ಬಜಾರದಲ್ಲಿ ಎಲ್ಲರಿಗೂ ಸೇಲ್ಸ್ ಮಾಡಿಬಿಡ್ತಾರೆ ಅದನ್ನು. ಸೊ ಈ ಥರ ಜಗನ್ನಾಥ್ ಬಲದೇವ್ ಸುಭದ್ರ ರಥಯಾತ್ರೆ ಬಂದು ತುಂಬ ಒಂದು ವರ್ಷಕ್ಕೆ ಒಂದ್ಸಲ ನಾವು ಅದನ್ನು ಪಾರ್ಟಿಸಿಪೇಟ್ ಮಾಡಿದ್ರೆ 365 ಡೇಸು ನಾವು ಡಿವೋಷನ್ ಸರ್ವಿಸ್ ಮಾಡೋಷ್ಟು ಒಂದು ಸಮಾನ. ಮತ್ತು ಇನ್ನೊಂದು, ಯಾರೊಬ್ಬರು ಅಲ್ಲಿ ನಿಂತ್ಕೊಂಡು ರಥ ಬರುವಾಗ ಜಗನ್ನಾಥನ ಬಲದೇವ್ ಸುಭದ್ರನ ಯಾರು ವೆಲ್ಕಮ್ ಮಾಡ್ತಾರೋ ಅವ್ರಿಗೆ ಮತ್ತೆ ಇನ್ನೊಂದು ಜನ್ಮ ಇರೋದಿಲ್ಲ ಅಂತ ಹೇಳ್ತಾರೆ, ಭೌತಿಕವಾದ ಜನ್ಮ ಇರೋದಿಲ್ಲ ಅಂತ ಹೇಳ್ತಾರೆ, ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಇನ್ ಅಡಿಷನ್ ಟು ದಟ್, ವಾಟ್ ಎವರ್ ದ ಸಿನ್ಫುಲ್ ಆಕ್ಟಿವಿಟೀಸ್ ದೇ ಹ್ಯಾವ್ ಕಮಿಟೆಡ್, ಅವರ ಎಷ್ಟೋ ಜನ್ಮದಲ್ಲಿ ನಾವು ಮಾಡಿರೋ ಪಾಪಕರ್ಮಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಜಗನ್ನಾಥ್ ಹಿ ವಿಲ್ ವೈಪ್ ಆಫ್, ಹಿ ವಿಲ್ ಕೌಂಟರ್ ಆಕ್ಟ್ ಎವ್ರಿಥಿಂಗ್ ಇಫ್ ಒನ್ ಪಾರ್ಟಿಸಿಪೇಟ್ಸ್ ಇನ್ ರಥಯಾತ್ರ. ಇಷ್ಟೊಂದು ಬೆನಿಫಿಟ್ಸ್ ರಥಯಾತ್ರೆನಲ್ಲಿ ಇದೆ. ಸೊ ಅದಕ್ಕೆ ಜಗನ್ನಾಥ್ ಬಲದೇವ ಸುಭದ್ರ ಇಸ್ ವೆರಿ ವೆರಿ ವರ್ಷಿಪಬಲ್ ಡಿಟೀಸ್ ಫಾರ್ ಎಸ್ಪೆಷಲಿ ಫಾರ್ ಇಸ್ಕಾನ್ ಡಿವೋಟೀಸ್. ಅದು ನಮಗಿಂತ ಅವರು ಒಡಿಸ್ಸಾನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಆ ಕಲ್ಚರು ಮತ್ತು ಜಗನ್ನಾಥ್ನ ಯಾವ ಥರ ತೊಗೊಂಬರೋದು, ಹಿಂಗೆ ಈ ಥರ ಶೇಕ್ ಮಾಡ್ಕೊಂಡು ತೊಗೊಂಬರೋದು, ಅದಕ್ಕೆ ಹಾತಿ ವೇಷ ಅಂತ ಹೇಳ್ತಾರೆ. ಜಗನ್ನಾಥನಿಗೆ ಆನೆ ಥರ ಒಂದು ಟ್ರಂಕ್ ಇಟ್ಬಿಟ್ಟು ಅದನ್ನು ತೊಗೊಂಬರ್ತಾರೆ. ಇದಕ್ಕೆಲ್ಲ ಒಂದೊಂದಕ್ಕೂ ಒಂದೊಂದು ಹೆಸರಿದೆ. ಸೊ ಇದಕ್ಕೆ ಮುಂದೆ ಜಗನ್ನಾಥ್ಗೆ ಸ್ನಾನ ಯಾತ್ರೆ ಬಗ್ಗೆ ನಿಮ್ಗೆ ಹೇಳಿದೆ, ಸ್ನಾನ ಮಾಡಿಸ್ಬಿಟ್ಟು ಅವ್ರಿಗೆ ಜ್ವರ ಬಂದ್ಬಿಡುತ್ತೆ. ಇದೊಂದು ಪಾಸ್ಟ್ ಟೈಮ್ಸ್ ಇದೆಲ್ಲ, ಜಗನ್ನಾಥ್ ಪಾಸ್ಟ್ ಟೈಮ್ಸ್ ಇದೆಲ್ಲ. ಆ ಪಾಸ್ಟ್ ಟೈಮ್ಸ್ ಯಾಕಂದರೆ ಸ್ನಾನ ಮಾಡೋದು ಒಂದು 130 ಮಡಕೆನಲ್ಲಿ ಸ್ನಾನ ಮಾಡೋದ್ರಿಂದ ಆ ಪ್ರಿಂಟ್ ಎಲ್ಲ ಹೊಟ್ಟೋಗುತ್ತೆ. ಅದಕ್ಕೆ ಈ ವಿಶ್ವವಾಸು ಅವರ ಕಮ್ಯುನಿಟಿ ಬಂದು ಅದಕ್ಕೆ ಪೇಂಟ್ ಮಾಡ್ತಾರೆ. ಒರಿಜಿನಲ್ ನ್ಯಾಚುರಲ್ ಪೇಂಟಿಂಗ್ಸ್ ತೊಗೊಂಬಂದು, ಇಂಗ್ರೀಡಿಯೆಂಟ್ಸ್ ತೊಗೊಂಬಂದು ಅದನ್ನು ಪೇಂಟ್ ಮಾಡ್ತಾರೆ. ಅದಕ್ಕೆ ಅವರು ದರ್ಶನ ಕೊಡೋದಿಲ್ಲ ಈ ಟೈಮಲ್ಲಿ. ಸೊ ಒಂದೇ ಸಲ ಏನು ಮಾಡ್ತಾರೆ, ಈ ಟೇಕ್ಸ್ ದ ಅಬೋರ್ಡ್ ಆಫ್ ರಥ. ಸೊ ರಥದ ಮೇಲೆ ಅಬೋರ್ಡ್ ಆಗಿ ಅವ್ರಿಗೆಲ್ಲರಿಗೂ ದರ್ಶನ ಕೊಟ್ಕೊಂಡು ಜಗನ್ನಾಥ್ ಮೈನ್ ಟೆಂಪಲಿಂದ ಹೋಗುವಾಗ ರಥಯಾತ್ರ, ಆನ್ ಗೋಯಿಂಗ್ ರಥಯಾತ್ರ, ವಾಪಸ್ ಬರುವಾಗ ಉಲ್ಟಿ ರಥಯಾತ್ರ ಅಂತ ಹೇಳ್ತಾರೆ. ಅಲ್ಲಿಂದ ವಾಪಸ್ ಬರುವಾಗ ಒಂದು ರಥ, ಅಲ್ಲಿಂದ ರಥದಲ್ಲೇ ಅವ್ರು ಬರ್ತಾರೆ. ಸೊ ಈ ಥರ ರಥಯಾತ್ರದ ಮಹೋತ್ಸವ ಬಂದು ತುಂಬ ವಿಶೇಷವಾಗಿ ಗ್ರ್ಯಾಂಡಾಗಿ ನಡೆಯುತ್ತೆ. ಇದಕ್ಕೆ ಪೊಲೀಸವರೇ ಲಕ್ಷಾಂತರ ಜನ ಇರ್ತಾರಂತೆ, ಅಲ್ಲಿ 2 ಲಕ್ಷ ಜನ ಇರ್ತಾರಂತೆ ಪೊಲೀಸವರು. ಇನ್ನೊಂದು, ಈಗ ಇನ್ನೂ ಒಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಈಗ ಅಲ್ಲಿ ನಮ್ಮ BJP ಗೌರ್ಮೆಂಟು ಚೀಫ್ ಮಿನಿಸ್ಟರ್ ಇರೋದ್ರಿಂದ ಇನ್ನೂ ಚೆನ್ನಾಗಿ ನಡೀತೆ. ಈ ಸಲ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ, ಯಾಕಂದರೆ ಗೌರ್ಮೆಂಟೇ ಬಂದು ಫೇವರಬಲ್ ಆಗಿರುತ್ತೆ ಅದಕ್ಕೆ. ಸೊ ಅದಕ್ಕೆ ಒಳ್ಳೆ ಬಂದೋಬಸ್ತ್ ಮಾಡ್ತಾರೆ. ಅದು ರಥಯಾತ್ರೆಯಲ್ಲಿ ನಮ್ಮ ಅದೃಷ್ಟ. ಅದು ಆ ರಥಯಾತ್ರೆಯಲ್ಲಿ ಅಲ್ಲಿ ಲೈವ್ ಆಗಿ ಹೋಗಿ ನಾವು ನಿಂತ್ಕೊಂಡು ಭಗವಂತನ ಆಹ್ವಾನ ಮಾಡೋದು, ಪಾರ್ಟಿಸಿಪೇಟ್ ಮಾಡೋದು, ಅದರ ಜೊತೆಲಿ ಇರೋದು ತುಂಬ ತುಂಬ ಅದೃಷ್ಟ. ತುಂಬ ಜನ ಸತ್ತೋಗ್ಬಿಡ್ತಾರೆ ರಥಯಾತ್ರೆಯಲ್ಲಿ, ಬೇಕಂತಾನೆ ಪ್ರಾಣ ಬಿಟ್ಬಿಡ್ತಾರೆ. ಜಗನ್ನಾಥನಿಗೋಸ್ಕರ ಪ್ರಾಣ ಬಿಡೋರು ಎಷ್ಟೋ ಜನ ಆಗಿದೆ, ಎಷ್ಟೋ ಸಲ ಆಗಿದೆ ಆ ಥರ. ಸೊ ಅದಕ್ಕೆ ಈ ರಥಯಾತ್ರೆ ತುಂಬ ತುಂಬ ಮಹೋತ್ಸವವಾದ ಒಂದು ಘನವಾದ ಒಂದು ವಿಶೇಷವಾದ ಕಾರ್ಯಕ್ರಮ ಇದು. ಸೊ ಪ್ರಭುಪಾದು 5 ವರ್ಷದಲ್ಲೇ ಈ ರಥಯಾತ್ರೆಯನ್ನು ಮಾಡ್ತಾರೆ. ತಾನು ತನ್ನ ತಂದೆ ಹತ್ರ ಹೋಗಿ ಹೇಳುವಾಗ ತಂದೆ ಒಂದು ರಥ ರೆಡಿ ಮಾಡಿಕೊಡ್ತಾರೆ. ಸೊ 28ನೇ ಶನಿವಾರ ಇಸ್ಕಾನ್ ಕೋರಮಂಗಲದಲ್ಲಿ ಮತ್ತು ಶೇಷಾದ್ರಿಪುರಮಲ್ಲಿ ನಡೆಯುತ್ತೆ. ಇಸ್ಕಾನ್ ಕೋರಮಂಗಲದಲ್ಲಿ ಫಸ್ಟ್ ಟೈಮ್ ಜಗನ್ನಾಥ್ ಬಲದೇವ್ ಸುಭದ್ರನ ರಥದಲ್ಲಿ ರಥಯಾತ್ರೆ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಅದು ಸಾಯಂಕಾಲ 4 ಗಂಟೆ ಮೇಲೆ ಶುರು ಆಗುತ್ತೆ ಪ್ರೋಗ್ರಾಮು. ಸೊ ತುಂಬ ಚೆನ್ನಾಗಿರುತ್ತೆ, ಬಂದು ಪಾರ್ಟಿಸಿಪೇಟ್ ಮಾಡಿ. ಓಕೆ, ಹರೇ ಕೃಷ್ಣ. ಸೊ ಥ್ಯಾಂಕ್ ಯು ಫಾರ್ ಬೇರಿಂಗ್ ಮೀ, ಟಾಲರೇಟಿಂಗ್ ಮೀ. ಸೊ ಏನಾದರೂ ನಾನು ತಪ್ಪಾಗಿ ಮಾತಾಡಿದರೆ ನಾನು ಕ್ಷಮಿಸಬೇಕು. ಸೊ ವಾಟ್ ಎವರ್ ದ ಆಚಾರ್ಯಾಸ್ ಹ್ಯಾವ್ ಗಿವನ್, ವಾಟ್ ಎವರ್ ಮೈ ಸೀನಿಯರ್ ಡಿವೋಟೀಸ್ ಹ್ಯಾವ್ ಥಾಟ್ ಮೀ, ದೋಸ್ ಥಿಂಗ್ಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ ಟು ಯು ಆ್ಯಸ್ ಇಟ್ ಈಸ್ ಅಗೇನ್. ಸೊ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಇಲ್ಲಾಂದರೆ ನಿಮ್ಮ ಎನಿ ಇನ್ಪುಟ್ಸ್ ಯು ಕ್ಯಾನ್ ಪುಟ್ ಫಾರ್ವರ್ಡ್.
ಪ್ರಭು ರಥಯಾತ್ರೆ ಯಾವತ್ತು ಶೇಷಾದ್ರಿಪುರಮಲ್ಲಿ? ಶನಿವಾರ ನಡೆಯುತ್ತೆ ಮತ್ತೆ, ಶನಿವಾರ ಸಾಯಂಕಾಲ. ನೀವು ಎಲ್ಲಿ ಬರ್ತಾ ಇದ್ದೀರಾ ಪ್ರಭು? ಅದೇ ಇಲ್ಲಿಗೆ. ಕೋರ್ಮಂಗ್ಲಕ್ಕೆ ಹೋಗ್ಬೇಕು. ಕೋರ್ಮಂಗ್ಲ ನನಗೆ ಸರ್ವಿಸ್ ಇರುತ್ತೆ. ಹಾ. ಸೊ ಕೋರ್ಮಂಗ್ಲದ ನಾನು ಪ್ಲಾನ್ ಮಾಡಿದ್ದೀನಿ. ಯಾಕಂದ್ರೆ ಯಾವಾಗಲೂ ಎರಡು ಒಂದೇ ದಿನ ಆಗಿರೋದ್ರಿಂದ ಅಲ್ಲಿ ಹೋಗೋಕ್ಕಾಗಲ್ಲ ಶೇಷಾದ್ರಿಪುರಂಗೆ. ಸೊ ಕೋರ್ಮಂಗ್ಲಲ್ಲಿ ಆಲ್ರೆಡಿ ನನಗೆ ಮಾತಾಜಿ ಫೋನ್ ಮಾಡಿ ಹೇಳಿದ್ದಾರೆ ಬರಬೇಕು ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ. ಅಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ ಪ್ರಭು. ಓಕೆ ಮಾತಾಜಿ, ರೈಟ್. ಸೊ ಇಲ್ಲಿ ಹರೇ ಬಂದಿರೋ ಕೃಷ್ಣ ಎಲ್ಲ ಪ್ರಭು. ಭಕ್ತರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಅವ್ರಿಗೆ ಯಾವಾಗಲೂ ಭಗವಂತ ನಾಮ ಜಪ ಮಾಡೋದಕ್ಕೆ ಅವಕಾಶ ಕೊಡಲಿ, ಒಳ್ಳೆ ಭಾವನೆ ಕೊಡಲಿ, ಒಳ್ಳೆ ಭಕ್ತಿ ಭಾವನೆ ಅವ್ರಿಗೆ ಅವರ ಹೃದಯದಿಂದ ಉದ್ಭವವಾಗಲಿ, ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಭಗವಂತನ ಸೇವೆಯಲ್ಲಿ ಅವರು ಭಗವಂತ ಎಂಗೇಜ್ ಮಾಡಬೇಕು ಅವ್ರನ್ನ. ಮತ್ತು ಒಳ್ಳೆ ಆರೋಗ್ಯ, ಶಾಂತಿ, ಸುಖ, ಒಂದು ಏನದು ಹೇಳೋದು, ಒಂದು ಹುಮ್ಮಸ್ಸು ಭಕ್ತಿನಲ್ಲಿ ಬರಬೇಕು ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ನಮ್ಮ ಗುರು ಮಹಾರಾಜ ಆರೋಗ್ಯಕ್ಕೋಸ್ಕರ ಮತ್ತು ಎಲ್ಲ ಸೀನಿಯರ್ ಡಿವೋಟೀಸ್ಗೋಸ್ಕರ, ಎಲ್ಲ ಭಕ್ತರಿಗೋಸ್ಕರ, ವಿಶ್ವದಲ್ಲಿರೋ ಭಕ್ತರಿಗೆಲ್ಲರಿಗೂ ರಕ್ಷಣೆ ಬೇಕು. ಯಾಕಂದರೆ ಅವರು ಪ್ರಚಾರ ಮಾಡೋದಕ್ಕೆ ಒಂದು ಟಾಸ್ಕ್ ತಗೊಂಡಿದ್ದಾರೆ. ಸೊ ಈ ಒಂದು ಹಬ್ಬದ ವಾತಾವರಣ ಎಲ್ಲ ಕಡೆ ಹರಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ರಥಯಾತ್ರೆಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಕಡೆ ರಥಯಾತ್ರೆ ನಡೆಯುತ್ತೆ. ಹೈದ್ರಾಬಾದಲ್ಲಿ ಮಾತ್ರ ಒಂದೇ ಸ್ಥಳದಲ್ಲಿ 120 ರಥಯಾತ್ರೆ ಮಾಡ್ತಾ ಇದ್ದಾರೆ. ಒಂದೊಂದು ಗೇಟೆಡ್ ಕಮ್ಯುನಿಟಿಯಲ್ಲಿ ಒಂದೊಂದು ರಥಯಾತ್ರೆ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾತಾಜೀಸ್ ಆದ ಲೀಡರ್ಸ್ ಅಲ್ಲಿ ಪ್ರಭುಜೀಸ್ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಪ್ರಭುಜೀಸ್ ಇದ್ದಾರೆ, ಬಟ್ ಇಲ್ಲಿ ಎಸ್ಪೆಷಲಿ ಇನ್ ಹೈದ್ರಾಬಾದಲ್ಲಿ 120 ರಥಯಾತ್ರೆ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್. ಲಾಸ್ಟ್ ಟೈಮ್ ಇಟ್ಸ್ 100 ರಥಯಾತ್ರೆ ಮಾಡಿದ್ದಾರೆ. ಒಂದೊಂದು ಗೇಟೆಡ್ ಕಮ್ಯುನಿಟಿ ಇದ್ರೆ ಒಂದೊಂದು ರಥಯಾತ್ರೆ, ಒಂದು ಸ್ಕೂಲಲ್ಲಿ ಒಂದು ರಥಯಾತ್ರೆ, ಬಟ್ ಪ್ರೊವೈಡೆಡ್ ಇಫ್ ದ ಗಿವ್ ದ ಪರ್ಮಿಷನ್, ಈ ಥರ ಮಾಡ್ತಾ ಇದ್ದಾರೆ. ಸೊ ಎಲ್ಲ ರಥಯಾತ್ರೆ ತುಂಬ ವೈಭವವಾಗಿ ನಡಿಬೇಕು. ಮತ್ತು ಭಕ್ತಿ ಸೇವೆಯಲ್ಲಿ ಯಾರು ಒಬ್ಬರು ಪಾರ್ಟಿಸಿಪೇಟ್ ಮಾಡದೇ ಇರ್ತಾರೆ ಅವ್ರಿಗೆಲ್ಲ ಭಕ್ತಿ ಬರಬೇಕು, ಜಗನ್ನಾಥನ ಕರುಣೆ ಸಿಗಬೇಕು, ಜಗನ್ನಾಥ ಕರುಣೆಗೆ ಪಾತ್ರ ಆಗಬೇಕು ಅಂಥೇಳಿ ನಾವು ಈ ಒಂದು ರಥಯಾತ್ರಾ ಪ್ರಪಂಚದ ಎಲ್ಲ ಕಡೆ ನಡೀತಾ ಇದೆ. ವಿಶ್ವದಲ್ಲಿ ಎಲ್ಲ ರಥಯಾತ್ರೆ ಒಳ್ಳೆ ಯಶಸ್ವಿಯಾಗಿ ನಡಿಬೇಕು ಅಂಥೇಳಿ ನಾವು ಪ್ರಾರ್ಥನೆ ಮಾಡೋಣ ಭಗವಂತನ ಜಗನ್ನಾಥನ ತಾಮರ ಪಾದದಲ್ಲಿ ನಾವು ಬೇಡ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. 3 ಸಲ ಜೈ ಜಗನ್ನಾಥ್, ಜೈ ಬಲದೇವ್, ಜೈ ಸುಭದ್ರ ಅಂತ ನಾವು ಚಾಂಟ್ ಮಾಡೋಣ. ಜೈ ಜಗನ್ನಾಥ್, ಜೈ ಬಲದೇವ್, ಜೈ ಸುಭದ್ರ. ಜೈ ಜಗನ್ನಾಥ್, ಜೈ ಬಲದೇವ್, ಜೈ ಜಗನ್ನಾಥ್, ಜೈ ಬಲದೇವ್. ಒಂದ್ಸಲ ಹರೇ ಕೃಷ್ಣ ಮಂತ್ರ ಮಾತ್ರ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ್ 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 ಹರೇ ಹರೇ. जय जगन्नाथ बलदेव सुभद्र मैया की जय, ಶ್ರೀಲ ಪ್ರಭುಪಾದ की जय, ಶ್ರೀಲ ಗೌರ ಪ್ರೇಮ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು. ಶತಕೋಟಿ ಧನ್ಯವಾದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. Thank you. Thank you.